ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022ರಂದು ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ವಿಜಯಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಶುಭಾಶೀರ್ವಾದದೊಂದಿಗೆ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 188ನೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ, ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರ ಸಹಕಾರದೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಮುಂದಿನ 5 ಕಾರ್ಯಕ್ರಮಗಳು ಅಂದ್ರೆ 5 ಎಪಿಸೋಡುಗಳನ್ನ ಈ ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರ ಸಹಕಾರದೊಂದಿಗೆ ನಾವು ಮಾಡಲಿದ್ದೇವೆ. ಪ್ರತಿ ಕಾರ್ಯಕ್ರಮದಲ್ಲಿಯೂ 3 ಜನ ಗಾಯಕರು ಹಾಗೂ 3 ಜನ ವಿಶ್ಲೇಷಕರನ್ನು ಒಳಗೊಂಡಂತೆ ಈ ವಿಶೇಷ ಕಾರ್ಯಕ್ರಮವನ್ನ ನಾವು ರೂಪುರೇಷೆಯನ್ನ ಮಾಡಿದ್ದೇವೆ. ಇದರ ಪರಿಕಲ್ಪನೆಯನ್ನ ಮೂಡಿಸಿಕೊಟ್ಟವರು ಡಾಕ್ಟರ್ ವೀರೇಶ್ ಬಡಿಗೇರ್, ಮುಖ್ಯಸ್ಥರು ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಇವರ ಪರಿಕಲ್ಪನೆಯಲ್ಲಿ ಮೂಡಿ ಬಂದಂತಹ ಈ ಕಾರ್ಯಕ್ರಮ. ಹಾಗೇನೆ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಡಿ.ವಿ. ಪರಶಿವಮೂರ್ತಿ ಅವರು ಕೂಡ ಈ ಕಾರ್ಯಕ್ರಮದ ಪರಿಕಲ್ಪನೆಗೆ ಸಹಕಾರ ನೀಡಿದಂಥವರು. ಈ ಕಾರ್ಯಕ್ರಮವನ್ನ ಮುಂದಿನ 5 ಎಪಿಸೋಡ್ಗಳಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದೆ ಅಂತ ಹೇಳಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಈ ಕಾರ್ಯಕ್ರಮವನ್ನ ಸ್ವಾಗತದೊಂದಿಗೆ ನಾವು ಪ್ರಾರಂಭ ಮಾಡೋಣ. ಸ್ವಾಗತವನ್ನ ನಡೆಸಿಕೊಡ್ಲಿದ್ದಾರೆ ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣರ ಬರವೆಂಬೆ ಪ್ರಾಣ ಜೀವಾಳವಯ್ಯ ಎನ್ನುವ ಶರಣರ ನುಡಿಯಂತೆ ಇಂದಿನ ಈ 188ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಗೆ ಆಗಮಿಸಿದಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳೊಂದಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ವೇದಿಕೆಯಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡುತ್ತಿರುವ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಕುಲಪತಿಗಳಾದಂತಹ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರಿಗೆ ನಮ್ಮ ವೇದಿಕೆಯ ವತಿಯಿಂದ ಗೌರವಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಇಂದಿನ ವಚನ ಗಾಯನ ಮತ್ತು ವಚನ ವಿಶ್ಲೇಷಣೆ ಕಾರ್ಯಕ್ರಮದ ರೂವಾರಿಗಳಾದಂತಹ ಡಾಕ್ಟರ್ ವೀರೇಶ್ ಬಡಿಗೇರ್, ಸಂಗೀತ ಮತ್ತು ನೃತ್ಯ ವಿಭಾಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಇವರಿಗೂ ಕೂಡ ನಮ್ಮ ವೇದಿಕೆ ವತಿಯಿಂದ ಆದರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮದ ಸಂಚಾಲಕರು ಮತ್ತು ಪ್ರತಿ ವಾರ ಈ ಉಪನ್ಯಾಸ ಮಾಲಿಕೆಯ ನೇತೃತ್ವ ವಹಿಸಿಕೊಂಡು ನಡೆಸಿಕೊಂಡು ಬರುತ್ತಿರುವಂತಹ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರಿಗೆ ಹಾಗೂ ಅವರ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಕಾರವನ್ನು ನೀಡುತ್ತಿರುವಂತಹ ಶ್ರೀ ಶಂಭು ಹಿರೇಮಠ ಬೆಂಗಳೂರು ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ವಚನ ಗಾಯನವನ್ನ ಮಾಡುತ್ತಿರುವಂತಹ ಗಾಯಕರುಗಳಾದ ಕುಮಾರಿ ತನುಜಾ ಕೆ.ಎಸ್., ಕುಮಾರಿ ಬಸಮ್ಮ ಎಂ ಹಾಗೂ ಕುಮಾರ್ ಜೆ. ವಿನಯ್ ಪ್ರಸಾದ್ ಅವರಿಗೆ ನಮ್ಮ ವೇದಿಕೆ ವತಿಯಿಂದ ಪ್ರೀತಿಯ ಸ್ವಾಗತ. ಹಾಗೆಯೇ ಉಪನ್ಯಾಸ ನೀಡಲು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತ ಡಾಕ್ಟರ್ ಪುಷ್ಪಾವತಿ ಶೆಲವಡಿಮಠ್ ಹಾವೇರಿ, ಶ್ರೀಮತಿ ಹಮೀದಾ ಬೇಗಂ ಸಂಕೇಶ್ವರ್ ಹಾಗೂ ಪ್ರೊಫೆಸರ್ ಜಿ.ಎ. ತಿಗಡಿ ಧಾರವಾಡ ಅವರಿಗೂ ಕೂಡ ಹೃದಯಪೂರ್ವಕವಾದ ಆತ್ಮೀಯವಾದ ಸ್ವಾಗತ. ಇನ್ನು ಈ ವೇದಿಕೆಯ ಸಂಯೋಜಕರುಗಳಾದ ಡಾಕ್ಟರ್ ಸರ್ವಮಂಗಲ ಸಕ್ರಿ ರಾಯಚೂರು, ಡಾಕ್ಟರ್ ಪುಷ್ಪಾವತಿ ಶೆಲವಡಿಮಠ್ ಹಾಗೂ ಶ್ರೀ ಶಿವಪ್ರಕಾಶ್ ಎನ್.ಸಿ. ಮಸ್ಕತ್ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ವೇದಿಕೆಗೆ ವಿಶೇಷ ಅತಿಥಿಗಳಾಗಿ ಆಗಮಿಸಿದ ಹುಬ್ಬಳ್ಳಿಯ ಬಸವ ಕೇಂದ್ರದ ಕಾರ್ಯಾಧ್ಯಕ್ಷರಾದಂತ ಪ್ರೊಫೆಸರ್ ಎಸ್.ವಿ. ಪಟ್ಟಣ ಶೆಟ್ಟಿ ಅಪ್ಪ ಅವರಿಗೂ ಕೂಡ ವೇದಿಕೆ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈ ವಿನೂತನ ಕಾರ್ಯಕ್ರಮವನ್ನ ಆಲಿಸಲು ನಾನು ಕೂಡ ನಿಮ್ಮೆಲ್ಲರಂತೆ ಕುತೂಹಲದಿಂದ ಕಾಯುತ್ತಿದ್ದೇನೆ. ಅವಕಾಶ ನೀಡಿದ್ದಕ್ಕೆ ಶರಣಾರ್ಥಿಗಳು. ಎಲ್ಲರನ್ನೂ ಸ್ವಾಗತಿಸಿದಂತ ಶ್ರೀಮತಿ ಅನುಪಮಾ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಪ್ರಾಸ್ತಾವಿಕ ನುಡಿಗಳನ್ನು ಆಡ್ಬೇಕಂತ ಡಾಕ್ಟರ್ ಡಿ.ವಿ. ಪರಶಿವಮೂರ್ತಿ ಅವರಲ್ಲಿ ಕೇಳ್ಕೊತೇನೆ. ಸರ್, ಜಾಯ್ನ್ ಆಗಿದ್ದೀರಾ ಪರಶಿವಮೂರ್ತಿ ಅವರೇ?
ಹಲೋ. ಓಕೆ. ಜಾಯ್ನ್ ಆಗಿಲ್ಲ ಅಂತ ಕಾಣುತ್ತೆ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತ ಹೇಳ್ತಾ, ಪ್ರಪ್ರಥಮವಾಗಿ ಮೊದಲನೆಯ ಗಾಯನ ವೈರಾಗ್ಯನಿಧಿ ಅಕ್ಕ ಮಹಾದೇವಿಯರ ವಚನ ಗಿರಿಯಲ್ಲದೆ ಮೊರಡಿಯಲ್ಲಾಡುವುದೇ ನವಿಲ್ಲು ಅಂತಕ್ಕಂಥದ್ದು. ಈ ವಚನವನ್ನ ಗಾಯನ ಮಾಡಲಿದ್ದಾರೆ ಕುಮಾರಿ ತನುಜಾ KS. ವಚನ ವಿಶ್ಲೇಷಣೆಯನ್ನ ಮಾಡಲಿದ್ದಾರೆ ಹಾವೇರಿಯ ಡಾಕ್ಟರ್ ಪುಷ್ಪಾವತಿ ಶಲ್ವಡಿ ಮಠ ಅವರು. ವಚನ ಗಾಯನವನ್ನ ಪ್ರಾರಂಭ ಮಾಡ್ಬೇಕಂತ ತನುಜಾ KS ನವ್ರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಪ್ರಾರಂಭ ಮಾಡ್ಬೋದು ತಾವು. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ತನುಜಾ KS, ಸಂಗೀತ ಮತ್ತು ನೃತ್ಯ ವಿಭಾಗ, MPA ದ್ವಿತೀಯ ವರ್ಷ. ನಾನು ಪ್ರಸ್ತುತ ಪಡಿಸಿಕೊಂತಿರುವ ವಚನ ಗಿರಿಯಲ್ಲದೆ ಅಕ್ಕ ಮಹಾದೇವಿಯವರು. ನನಗೆ ಹಾರ್ಮೋನಿಯಂ ಸಾಥಿದಾರ ಆಗಿರುವಂತಹ ವಿನಯ್ ಪ್ರಸಾದ್ ಅವರಿಗೆ ಹಾಗೂ ನನಗೆ ತಬಲಾ ಸಾಥಿದಾರ ಆಗಿರುವಂತಹ ದೊಡ್ಡ ಬಸಪ್ಪ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮ್ಮ, ಈ ವಚನದ ರಾಗ ಸಂಯೋಜನೆ ಮಾಡಿದವರು ಅವರ ಹೆಸರನ್ನು ಕೂಡ ಹೇಳಿ. ರಾಗ ಸಂಯೋಜನೆ ಮಾಡಿದವರು ಡಾಕ್ಟರ್ ತಿಮ್ಮಯ್ಯ ಅಂತ ಹೇಳಿದ್ರು. ಇದರ ರಾಗ ಸಂಯೋಜನೆ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಸರ್ ಅವರು. ಥ್ಯಾಂಕ್ ಯು. ಓಕೆ, ಕಂಟಿನ್ಯೂ ಪ್ಲೀಸ್. ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಿ ಲಾಡುವುದೇ ನವಿಲು. ಗಿರಿಯಲ್ಲದೆ ಹುಲ್ಲು ಮೊರಡಿ ಗಿರಿಯಲ್ಲದೆ ಹುಲ್ಲು ಮೊರಡಿ ಎಲ್ಲಾಡುವುದೇ ನವಿಲು. ಕೊಳಕಲ್ಲದೆ ಇರುಹಳ್ಳಕ್ಕೆ ಕೊಳಕಲ್ಲದೆ ಇರುಹಳ್ಳಕ್ಕೆ ಗಿರಿಯಲ್ಲದೆ ಹುಲ್ಲು ಮೊರಡಿ ಎಲ್ಲಾಡುವುದೇ ನವಿಲು. ಗಿರಿಯಲ್ಲದೆ ಹುಲ್ಲು ಮೊರಡಿ ಎಲ್ಲಾಡುವುದೇ ನವಿಲು. ಮಾಮರ ತಡಿ ತಲ್ಲದೆ ಸ್ವರ ಕೈಯ ಮಾಮರ ತಡಿ ತಲ್ಲದೆ ಸ್ವರ ಕೈಯ ಪರಿಮಳ
ಎನ್ನಾಮನ ಪೆಳ್ಳಿಯೇ ಗೆಳತಿಯರಿಲ್ಲ. ಪೆಳ್ಳಿಯೇ ಗೆಳತಿಯರಿಲ್ಲ. ಗಿರಿಯಲ್ಲದೆ ಹುಲು ಮೊರಡಿ ಎಲ್ಲಾಡುವುದೇ ನವಿಲು. ಗಿರಿಯಲ್ಲದೆ ಹುಲು ಮೊರಡಿ ಎಲ್ಲಾಡುವುದೇ ನವಿಲು. ಮಾಮದಳಿದಲ್ಲಿ ಸ್ವರಗೈಯ ಮಾಮರ ತಳಿತದೆ ಸ್ವರಗೈಯ ಮರ ಪರಿಮಳವಿಲ್ಲ ಪುಷ್ಪ ಕೇಳಿಸುವುದೇ ನಮರ ಗಮನ. ಎನ್ನಾಮನ ಅನ್ಯಾಕೆ ಎನ್ನಾಮನ ಅನ್ಯಾಕೆ ಎನ್ನಾಮನ ಪೆಳ್ಳಿರೆ ಗೆಳತಿಯರಿಲ್ಲ. ಪೆಳ್ಳಿರೆ ಗೆಳತಿಯರಿಲ್ಲ. ಗಿರಿಯಲ್ಲದೆ ಹುಲು ಮೊರಡಿ ಎಲ್ಲಾಡುವುದೇ ನವಿಲು. ಹುಲು ಎಲ್ಲಾಡುವುದೇ ನವಿಲು. ಒಳಗಂದರೆ ಇರು ಬೆಳಗ್ಗೆ ಹೇಳಿಸುವುದೇ ಒಳಗಂದರೆ ಇರು ಹಳ್ಳಕ್ಕೆ ಹೇಳಿಸುವುದೇ ಹಿರಿಯಲ್ಲದೆ ಹುಲು ಮೊರಡಿ ಎಲ್ಲಾಡುವುದೇ ನವಿಲು. ಹಿರಿಯಲ್ಲದೆ 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 ಹುಲ್ಲು ಮೊರಡಿ ಎಲ್ಲಾಡುವುದೇ ನವಿಲು. ಇದ್ರದ್ದು ರಾಗ ಯಾವುದು ತಾಳ ಯಾವುದು ಹೇಳಿಲ್ಲ ನೀವು. ಇದರ ರಾಗ ಸಂಯೋಜನೆ ರಾಗ ಹೆಸರುಗಳ ರಾಗ ಭೂಪ ರಾಗ, ಭಜನ್, ಇದರ ತಾಳ ಭಜನ್, ಇದರ ರಾಗ ಸಂಯೋಜನೆ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಸರ್. ಭೂಪ್ರಾಗದ ಸ್ಪೆಷಾಲಿಟಿ ಏನು? 4ನೇ ಶಬ್ದ ಇರ್ತಲ್ಲ, ಅದು ಅರ್ಧ ಬರುತ್ತಾ ಏನು ಫುಲ್ ಬರುತ್ತಾ? ಭೂಪ್ರಾಗದ ಸ್ಪೆಷಾಲಿಟಿ ಅದು 4ನೇ ಇದು ಬರುತ್ತೆ, ಸರಿ ಗ ಮ, ಅದು ಹಾಫ್ ಬರುತ್ತೆ. ಓಕೆ, ಇಟ್ಸ್ ಅ ಟೆಕ್ನಿಕಲ್ ಡಿಸ್ಕಷನ್. ಓಕೆ, ಥ್ಯಾಂಕ್ಸ್ ಅಲಾಟ್. ಈ ವಚನದ ವಿಶ್ಲೇಷಣೆಯನ್ನ ಮಾಡ್ಬೇಕಂತ ಡಾಕ್ಟರ್ ಪುಷ್ಪಾವತಿ ಶೆಲ್ವಡಿ ಮಠ ಅವ್ರಿಗೆ ಕೇಳ್ತಾ ಇದ್ದೀನಿ. ಎಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ಭೂಪ್ರಾಗದ ಸ್ಪೆಷಾಲಿಟಿನೇ ಅದು. ಮಧ್ಯಮ ಯಾವಾಗ್ಲೂ ಅರ್ಧ ಬರುತ್ತೆ. ಥ್ಯಾಂಕ್ ಯು. ಈ ವಚನದ ವಿಶ್ಲೇಷಣೆಯನ್ನ ಮಾಡ್ಬೇಕಂತ ಡಾಕ್ಟರ್ ಪುಷ್ಪಾವತಿ ಶೆಲ್ವಡಿ ಮಠ ಅವ್ರಿಗೆ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಇದು ಮೊದಲ ಕಾರ್ಯಕ್ರಮ ಆಗಿರೋದ್ರಿಂದ ಸ್ವಲ್ಪ ಧ್ವನಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಬಂತು. ಹಾಗಾಗಿ ವಚನವನ್ನ ಹೇಳಿ ನಾನು ವಚನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇನೆ. ಗಿರಿಯಲ್ಲದೆ ಹುಲ್ಲು ಮೊರಡೆಯಲ್ಲಾಡುವುದೇ ನವಿಲು, ಕೊಳಕ್ಕಲ್ಲದೆ ಕಿರುವೆಳ್ಳ ಕೇಳಿಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸರಂಗೈಯುವುದೇ ಕೋಗಿಲೆ, ಪರಿಮಳವಿಲ್ಲದ ಪುಷ್ಪ ಕೇಳಿಸುವುದೇ ಭ್ರಮರ, ಎನ್ನ ದೇವ ಚೆನ್ನಮಲ್ಲಿಕಾರ್ಜುನಂಗಲ್ಲದೆ ಅನ್ನಕ್ಕೆ ಎಳಿಸುವುದೇ ಎನ್ನ ಮನ, ಕೇಳಿರೆ ಕೆಳದಿಯರ. ವೈರಾಗ್ಯನಿಧಿ ಅಕ್ಕಮಹಾದೇವಿಯವರ
ಯಾವ ವಚನವನ್ನ ನೋಡಿದರೂ ಅವರು ಐಹಿಕ ಬದುಕಿನಿಂದ ಕಳಚಿಕೊಳ್ಳುವ, ತಮ್ಮ ಆರಾಧ್ಯ ದೇವರಾದ ಚನ್ನಮಲ್ಲಿಕಾರ್ಜುನನಲ್ಲಿ ಬೆರೆಯುವ ಭಾವವು ಕಂಡುಬರುತ್ತದೆ. ಅದು ಒಮ್ಮೊಮ್ಮೆ ಬೆಡಗು ಬಿನ್ನಾಣದ ರೀತಿಯಲ್ಲಿ, ಮತ್ತೊಮ್ಮೆ ಆತ್ಮನಿವೇದನೆಯಂತೆ, ಮುಗಿದೊಮ್ಮೆ ಆರ್ಥತೆ ಭಾವವಾಗಿ, ಕೊನೆಗೆ ಚನ್ನಮಲ್ಲಿಕಾರ್ಜುನನನ್ನೇ ಪ್ರಶ್ನಿಸುವ ಒಂದು ತಾರ್ಕಿಕ ನಿಲುವಾಗಿ ಅದು ನಿಲ್ಲುತ್ತದೆ. ಹೀಗೆ ಅಕ್ಕಮಹಾದೇವಿಯವರು ಕವಿಭಾವದ ಎತ್ತರದಂತೆ ಜ್ಞಾನದ ಎತ್ತರದಲ್ಲೂ ಇದ್ದಾರೆ. ಅವರ ವಚನಗಳನ್ನು ಓದಿದಾಗ ನಮಗೆ ಅನಿಸುತ್ತದೆ, ಈ ವಚನಗಳು ಹೂವು ಎಂದು ಭಾವಿಸಿ ಮುಟ್ಟಲು ಹೋದರೆ ಅವು ಜ್ಞಾನದ ನಿಗಿನಿಗಿ ಕೆಂಡದ ಶಾಖವನ್ನ ಒದಗಿಸುತ್ತವೆ ಎಂದು. ಅಕ್ಕಮಹಾದೇವಿಯರು ಪ್ರಕೃತಿಯೊಂದಿಗೆ ಸ್ನೇಹ ಭಾವ ಹೊಂದಿದವರು. ಪ್ರಕೃತಿಯನ್ನು ಶೋಧಿಸಿ ಮಾತನಾಡಿಸಿದ ಅದ್ಭುತ ಸಂಶೋಧಕಿ ಇವರು. ಪ್ರಕೃತಿ ಅಕ್ಕನವರಿಗೆ ಗುರುವೂ ಹೌದು, ಪರಮಾತ್ಮನ ಸ್ವರೂಪವೂ ಹೌದು. ಅಕ್ಕನವರ ಪ್ರಸ್ತುತ ವಚನವು ಪ್ರಕೃತಿ ಅಂಶಗಳತ್ತಲೇ ಸುತ್ತುತ್ತದೆ. ಗಿರಿ, ನವಿಲು, ಕೊಳ, ಹಂಸ, ಮಾಮರ, ಕೋಗಿಲೆ, ಪರಿಮಳ, ಭ್ರಮರ ಮುಂತಾದವುಗಳನ್ನು ಬಳಸಿಕೊಂಡು ಆಧ್ಯಾತ್ಮದ ಹಾದಿ ತುಳಿಯುವ ಈ ವಚನ ಸುಂದರ ಪ್ರತಿಮಾತ್ಮಕತೆಯಿಂದಲೂ ಮತ್ತು ಅಕ್ಕನವರ ಭಾಷಾಶಕ್ತಿಯಿಂದಲೂ ಅತ್ಯಂತ ಸಶಕ್ತವಾಗಿದೆ. ಇಲ್ಲಿಯ ಉಪಮಾನಗಳು ಒಂದಕ್ಕಿಂತ ಒಂದು ವಿಶಿಷ್ಟವೂ ಸಹಜವೂ ಕೂಡ ಆಗಿವೆ. ಮುಖ್ಯವಾಗಿ ವಚನದ ಆಶಯ ಏಕದೇವೋಪಾಸನೆಯ ನಿಷ್ಠೆಯನ್ನು ಪ್ರತಿಪಾದಿಸುತ್ತದೆ. ಭಕ್ತಿ ಸ್ಥಳದಲ್ಲಿ ನೆಲೆ ನಿಂತ ಅಕ್ಕನವರು ಭಕ್ತಳಾಗುವ ಪರಿ ವಿನೂತನವಾಗಿ ಇಲ್ಲಿ ದರ್ಶಿತವಾಗುತ್ತದೆ. ಈ ವಚನವನ್ನ ಲೌಕಿಕ ಮತ್ತು ಅಲೌಕಿಕ ಎಂಬ ಎರಡು ನೆಲೆಯಲ್ಲಿ ನಾವು ವಿಶ್ಲೇಷಣೆಗೆ ಒಳಪಡಿಸಬಹುದು. ಸಾಮಾನ್ಯ ಅರ್ಥದಲ್ಲಿ ಗಿರಿಯಲ್ಲಿ ಅಲ್ಲದೆ ಹುಲ್ಲು ಮೊರಡಿಯಲ್ಲಿ ನವಿಲು ನರ್ತಿಸುವುದಿಲ್ಲ. ಶುಭ್ರವಾದ ಕೊಳವನ್ನ ಬಿಟ್ಟು ಕಿರುಹಳ್ಳ ಅಥವಾ ಕೊಳಚೆ ನೀರಿನಲ್ಲಿ ಹಂಸ ವಿಹರಿಸುವುದಿಲ್ಲ. ಮಾಮರದ ಚಿಗುರೆಲೆಯ ರಸ ಹೀರಿದಾಗ ಮಾತ್ರ ಕೋಗಿಲೆ ಹಾಡುವುದು ಸಾಧ್ಯ. ಪರಿಮಳ ಭರಿತವಾದ ಪುಷ್ಪವನ್ನೇ ಭ್ರಮರ ಬಯಸುತ್ತದೆ. ಅಂತೆಯೇ ನನ್ನ ಮನಸ್ಸು ಚನ್ನಮಲ್ಲಿಕಾರ್ಜುನನನ್ನ ಬಿಟ್ಟು ಮತ್ತೊಂದನ್ನ ಬಯಸುವುದಿಲ್ಲ. ಇದು ಸಾಮಾನ್ಯ ಅರ್ಥ. ಆದರೆ ಈ ಇಷ್ಟೇ ಅರ್ಥಕ್ಕೆ ಈ ವಚನ ನಿಲ್ಲೋದಿಲ್ಲ. ಇದರ ಅಲೌಕಿಕ ಅರ್ಥ ತುಂಬಾ ಗಹನವೂ ಮತ್ತು ಗಂಭೀರವೂ ಆಗುತ್ತೆ. ಇಲ್ಲಿಯ ಸಾಂಕೇತಿಕ ಪದಗಳ ಅರ್ಥಗಳನ್ನು ಅರ್ಥೈಸಿಕೊಂಡಾಗ ಈ ಒಂದು ವಚನದ ಆಧ್ಯಾತ್ಮಿಕ ಹೊರಳುವಿಕೆಯನ್ನ ನಾವು ತುಂಬಾ ಗಮನವಿಟ್ಟು ನೋಡಬೇಕಾಗುತ್ತೆ. ಈ ವಚನದ ಮೊದಲ ಸಾಲು, ಗಿರಿಯಲ್ಲದೆ ಹುಲ್ಲು ಮೊರಡಿಯಲ್ಲಾಡುವುದೇ ನವಿಲು. ಇಲ್ಲಿ ಗಿರಿ ಎತ್ತರವಾದ ಸ್ಥಳ. ಸಾಮಾನ್ಯವಾಗಿ ಎತ್ತರಕ್ಕೇರುವುದು ಎಂದರೆ ಜ್ಞಾನಿಯಾಗುವುದು ಎಂದರ್ಥ. ಗಿರಿ ಎಂದರೆ ಜ್ಞಾನ. ಸಾಧಕನು ಇಷ್ಟಲಿಂಗವನ್ನ ಪೂಜಿಸುತ್ತಾ ಹಂತ ಹಂತವಾಗಿ ಲೌಕಿಕ ವಿಷಯಾಸಕ್ತಿಗಳಿಂದ ಮುಕ್ತನಾಗಿ ಜ್ಞಾನಿಯಾಗುತ್ತಾನೆ. ಹೀಗೆ ಜ್ಞಾನಿಯಾಗುವ ಸಾಧಕ ಮತ್ತೆ ವಿಷಯಾಸಕ್ತಿಗಳತ್ತ ಅವನು ಮನಸ್ಸು ಮಾಡುವುದಿಲ್ಲ. ಹೀಗಾಗಿ ಇಲ್ಲಿ ನವಿಲು ಎಂದರೆ ಸಾಧಕ, ಕಿರುವೆಳ್ಳ ಅಂತಂದ್ರೆ ವಿಷಯಾಸಕ್ತಿ, ಗಿರಿ ಅಂತಂದ್ರೆ ಜ್ಞಾನ ಅಂತನ್ನುವಂಥ ಸಾಂಕೇತಿಕ ಅರ್ಥಗಳು ಆಧ್ಯಾತ್ಮಿಕ ನೆಲೆಯಲ್ಲಿ ನಿಲ್ಲುತ್ತವೆ. ಈ ವಚನದ ಎರಡನೇ ಸಾಲು, ಕೊಳಕ್ಕಲ್ಲದೆ ಕಿರುವೆಳ್ಳ ಕೇಳಿಸುವುದೇ ಹಂಸೆ. ಕೊಳ ಶುಭ್ರ ವಿಶಾಲವಾದ ನೀರಿನ ಸ್ಥಳ. ಇಲ್ಲಿ ಇದು ನಿರ್ಮಲವಾದ ಹೃದಯಕ್ಕೆ ಸಂಕೇತವಾಗುತ್ತೆ. ಸಾಧಕನು ಇಷ್ಟಲಿಂಗ ಪೂಜಿಸುತ್ತಾ ಹೋದಂತೆ ಅಜ್ಞಾನದಿಂದ, ಸಂಕುಚಿತ ಭಾವಗಳಿಂದ ಅವನು ದೂರವಾಗಿ ಶುಭ್ರ, ಸ್ವಚ್ಛ, ವಿಶಾಲ ಹೃದಯವನ್ನ ಹೊಂದುತ್ತಾನೆ. ಆಗ ಸಹಜವಾಗಿ ಜ್ಞಾನವೆಂಬ ಹಂಸ ಇಲ್ಲಿ ವಿಹರಿಸುತ್ತದೆ. ಹಂಸ ಎಂದರೆ ಇಲ್ಲಿ ವಿಮಲ ಜ್ಞಾನ ಎಂಬ ಸಾಂಕೇತಿಕ ಅರ್ಥ. ವಿಮಲ ಜ್ಞಾನ ವಿಶಾಲವಾದ ಸ್ವಚ್ಛ ಹೃದಯದಲ್ಲಿ ಇರುತ್ತದೆ ವಿನಃ ಕೊಳಕು ಮನಸ್ಥಿತಿಯವರಲ್ಲಿ ಇರುವುದಿಲ್ಲ. ಹೀಗಾಗಿ ಕಿರುವೆಳ್ಳ ಅಂತನ್ನುವಂಥದ್ದು ಇದು ಕೊಳಕು ಮನಸ್ಸನ್ನ, ಕೀಳು ಮನಸ್ಸನ್ನ ಸಾಂಕೇತಿಸಿದರೆ, ಹಂಸ ಅನ್ನುವಂಥದ್ದು ವಿಮಲ ಜ್ಞಾನವನ್ನ ಸಾಂಕೇತಿಸುತ್ತದೆ. ಕೊಳ ಅನ್ನುವಂಥದ್ದು ಶುಭ್ರ ವಿಶಾಲವಾದ ಹೃದಯವನ್ನ ಸೂಚಿಸುತ್ತದೆ. ಇನ್ನು ಮಾಮರ ತಳಿತಲ್ಲದೆ ಸರಂಗೈಯುವುದೇ ಕೋಗಿಲೆ ಅಂತಂದ್ರೆ, ಇಲ್ಲಿ ಮಾಮರದ ರಸ ಕೋಗಿಲೆಯ ದನಿಗೆ ಜೀವರಸ. ಜೀವರಸ ಎಂದರೆ ಜೀವಕಾರುಣ್ಯ. ಜೀವಕಾರುಣ್ಯ ರಸ ಹರಿಯಲು ಹೃದಯ ವೈಶಾಲ್ಯತೆ, ನಿರ್ಮಲ ಭಾವ ಮತ್ತು ಅರಿವಿನ ಸ್ಥಿತಿ ಇದ್ದಾಗ ಮಾತ್ರ ಸಾಧ್ಯ. ಅಂದರೆ ಸಾಧಕನಲ್ಲಿ ಈ ಜೀವಕಾರುಣ್ಯವೆಂಬ ಭಕ್ತಿ ರಸ ಹರಿದಾಗ ಮಾತ್ರ ಅಂತರಂಗದ ಕೋಗಿಲೆ ಅಂದ್ರೆ ಅರಿವು, ಅದು ಕಣ್ತೆರೆಯಲು, ಜಾಗೃತವಾಗಲು, ಹಾಡಲು ಸಾಧ್ಯ. ಹೀಗೆ ಈ ಜೀವ ಭಾವ ಭಕ್ತಿ ಇಲ್ಲದಿದ್ದರೆ ಅಂತರಂಗದ ಕೋಗಿಲೆ ಮುಖವಾಗುತ್ತದೆ ಅನ್ನುವಂಥ ಒಂದು ಅರ್ಥವನ್ನ ಇಲ್ಲಿ ಅರ್ಥೈಸುತ್ತಾ, ಕೊನೆಯದಾಗಿ ಪರಿಮಳವಿಲ್ಲದ ಪುಷ್ಪ ಕೇಳಿಸುವುದೇ ಭ್ರಮರ ಎಂಬಲ್ಲಿ ಪರಿಮಳ ಅನ್ನುವಂಥದ್ದು ಗಾಳಿಯೊಂದಿಗೆ ಬೆರೆತು ಸಂಚಾರವನ್ನ ಮಾಡುವಂಥದ್ದು. ಪರಿಮಳ ಅಂತಂದ್ರೆ ಅದು ಜ್ಞಾನ. ಪರಿಮಳವು ಗಾಳಿಯೊಂದಿಗೆ ಬೆರೆತು ಎಲ್ಲೆಡೆ ಹರಡುತ್ತಾ ಹೋಗುವಂತೆ ಜ್ಞಾನಿಯಾಗುವ ಸಾಧಕ ಜ್ಞಾನವೆಂಬ ಪರಿಮಳವನ್ನ ಎಲ್ಲೆಡೆ ಪಸರಿಸುವ ಜಂಗಮನಾಗಬೇಕು. ಹೀಗೆ
ಈ ರೀತಿಯಾದಂತಹ ಒಂದು ಭ್ರಮರದ ಸಂಕೇತ ಇಲ್ಲಿ ಜ್ಞಾನವನ್ನ ಹುಡುಕುತ್ತಾ ಸಾಗುವ ಸಾಧಕನಾದರೆ, ಈ ಜ್ಞಾನವನ್ನ ಸಂಗ್ರಹಿಸಿ ಪ್ರಸಾರ ಮಾಡುವವನೇ ಜಂಗಮನಾಗ್ತಾನೆ. ಇದೇ ಜಂಗಮ ತತ್ವ. ಇಲ್ಲಿ ಭ್ರಮರ ಭಕ್ತ ಆದರೆ ಪರಿಮಳವನ್ನ ಸೂಚಿಸುವಂತಹ ಪುಷ್ಪ ಲಿಂಗ ಆಗುತ್ತದೆ. ಹೀಗೆ ಭಕ್ತ ಭ್ರಮರನಂತೆ ಜ್ಞಾನವನ್ನ ಸಂಗ್ರಹಿಸುವಂತಹ ದ್ಯೋತಕವಾಗಿ ಭ್ರಮರ ಅನ್ನುವಂಥದ್ದನ್ನ ಇಲ್ಲಿ ಬಳಸಿಕೊಳ್ಳಲಾಗಿದೆ. ಅಜ್ಞಾನವನ್ನ ಕಳೆದುಕೊಂಡು ಎತ್ತರೆತ್ತರಕ್ಕೆ ಇರುವ ಮನಸ್ಸೆಂಬ ಗಿರಿಯು ಜ್ಞಾನದ ನವಿಲು ನರ್ತಿಸಲು ಆವಸ್ಥಾನವಾಗುವಂತೆ, ನಿರ್ಮಲವಾದ ಭಾವವೆಂಬ ಕೊಳ ಅರಿವು ಎಂಬ ಹಂಸಕ್ಕೆ ಆವಸ್ಥಾನವಾಗುತ್ತದೆ. ಭ್ರಮರವು ಪರಿಮಳ ಭರಿತ ಹೂವಿನ ಸುತ್ತ ಸುತ್ತುವಂತೆ ಜ್ಞಾನ ಪಡೆದ ಭಕ್ತ ಭ್ರಮರದಂತೆ ಲಿಂಗದ ಸುತ್ತ ಸುತ್ತುತ್ತಲೇ ಇರುತ್ತಾನೆ. ಇಲ್ಲಿ ಭ್ರಮರ ಭಕ್ತನಾದರೆ ಹೂವಿನ ಪರಿಮಳ ಅಥವಾ ಜೇನು ಲಿಂಗವನ್ನ ಸಂಕೇತಿಸುತ್ತದೆ. ಸಾಧಕ ಹೀಗೆ ಭಕ್ತನಾಗಿ ಭಕ್ತಿರಸವೆಂಬ ಜೀವ ಕಾರುಣ್ಯ ಸ್ಫುರಿಸಿದಾಗ ಅಂತರಂಗದಲ್ಲಿರುವ ಅರಿವಿನ ಕೋಗಿಲಿಗೆ ದನಿ ಬರುತ್ತದೆ, ಅಂದರೆ ಜಾಗೃತವಾಗುತ್ತದೆ. ಅಂದ್ರೆ ನಮ್ಮೊಳಗೆಲ್ಲ ಅರಿವಿದೆ, ಆದರೆ ಅದು ತುಂಬಾ ಆಳವಾಗಿ ಹುದುಗಿದೆ. ಅರಿಷಡ್ ವರ್ಗಗಳಿಂದ, ತಾಮಸಗಳಿಂದ, ಈ ಭವದ ಭೋಗದಿಂದ ಅದು ಮರೆಯಾಗಿರುತ್ತೆ. ಯಾವಾಗ ಸಾಧಕ ಭಕ್ತನಾಗ್ತಾ ಹೋಗ್ತಾನೆ, ಲಿಂಗ ಪೂಜೆಯಿಂದ ಅದು ಜಾಗೃತ ಆಗುತ್ತೆ. ಹೀಗಾಗಿ ಇದು ಜಾಗೃತ ತತ್ವ ಆಗುತ್ತೆ. ಆಗ ಪರಿಮಳವು ಗಾಳಿಯೊಂದಿಗೆ ಬೆರೆಯುವಂತೆ ಭಕ್ತ ಲಿಂಗದಲ್ಲಿ ಒಂದಾಗ್ತಾನೆ. ಇದು ಶರಣರ ಪರಿಭಾಷೆಯಲ್ಲಿ ಲಿಂಗಾಂಗ ಸಾಮರಸ್ಯ. ಸಾಧನೆಯಿಂದ ಭಕ್ತಸ್ಥಲದ ನೆಲೆಯಲ್ಲಿ ನಿಂತಿರುವ ಅಕ್ಕನವರು ಲಿಂಗಜ್ಞಾನ ಪಡೆದುಕೊಂಡವರಾಗಿ ಈಗ ಚನ್ನಮಲ್ಲಿಕಾರ್ಜುನನಲ್ಲದೆ ಅನ್ಯ ವಿಷಯಕ್ಕೆ ಎನ್ನ ಮನ ಹಂಬಲಿಸುವುದಿಲ್ಲ ಎಂಬ ದೃಢ ಚಿತ್ತವನ್ನ ಅವರು ಪಡೆಯುತ್ತಾರೆ. ಚಂಚಲತೆಯಿಂದ ದೂರಾದ ಒಂದು ಸ್ಥಿರ ಭಕ್ತಿಯ ನೆಲೆಯಲ್ಲಿ ನಿಂತ ಅಕ್ಕನವರು ಈ ವಚನವನ್ನ ಹೇಳುತ್ತಾರೆ. ಇದು ಈ ವಚನದ ಒಂದು ಸಂಕ್ಷಿಪ್ತ ಸಾರಾಂಶ. ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು. ಅಕ್ಕ ಮಹಾದೇವಿಯರ ಈ ವಚನವನ್ನು ಅದ್ಭುತವಾಗಿ ಲೌಕಿಕ ಮತ್ತು ಅಲೌಕಿಕ ಎರಡೂ ನೆಲೆಗಳಲ್ಲಿ ವಿಶ್ಲೇಷಣೆ ಮಾಡಿದಂಥ ಡಾಕ್ಟರ್ ಪುಷ್ಪಾವತಿ ಶರವಣಮಠ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಗಾಯನಕ್ಕೆ ಹೋಗೋಣ. ಮುಂದಿನ ಗಾಯನ ಕುಮಾರಿ ಬಸಮ್ಮ ಎಂ ಅವರಿಂದ ಅಲ್ಲಮ ಪ್ರಭುಗಳ ವಚನ ಅರಗಿನ ಪುತ್ಥಳಿಯ ನುರಿಕೊಂಡಂತೆ ಅಂತ. ಕಂಟಿನ್ಯೂ ಪ್ಲೀಸ್ ಮೇಡಮ್. ಯು ಕ್ಯಾನ್ ಸ್ಟಾರ್ಟ್. ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನನ್ನ ವಿದ್ಯಾಗುರುಗಳಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಬಸಮ್ಮ ಮಾದರ್. ನಾನು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಸಂಗೀತ ಮತ್ತು ನೃತ್ಯ ವಿಭಾಗದಲ್ಲಿ MPA 2ನೇ ವರ್ಷದಲ್ಲಿ ಸಂಗೀತ ಓದ್ತಾ ಇದ್ದೀನಿ. ನಾನು ಹಾಡುತ್ತಿರುವ ವಚನ ಅಲ್ಲಮ ಪ್ರಭು ಅವರದು, ಅರಗಿನ ಪುತ್ಥಳಿಯ ನುರಿಕೊಂಡರೆ ಎಂಬಂತಹ ವಚನ. ಈ ವಚನದ ರಾಗ ಸಂಯೋಜನೆ ನನ್ನ ಸಂಗೀತ ಗುರುಗಳಾದ ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ಸರ್ ಅವರದು. ಈ ವಚನವನ್ನ ಗುರ್ಜರಿ ತೋಡಿ ರಾಗದಲ್ಲಿ ಸಂಯೋಜನೆ ಮಾಡಿರುತ್ತಾರೆ, ಸಂಯೋಜನೆ ಮಾಡಲಾಗಿದೆ. ಹಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ತಬಲಾ ಸಾಥಿದಾರರಾಗಿ ನನ್ನ ಗುರುಗಳಾದಂತಹ ದೊಡ್ಡಬಸಪ್ಪ ಸರ್ ಅವರು, ಹಾಗೆ ಹಾರ್ಮೋನಿ ಸಾಥಿದಾರರಾಗಿ ನನ್ನ ಸಹೋದರರಾದಂತಹ ವಿನಯ್ ಪ್ರಸಾದ್ ಅವರು ಇದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ವಚನ ಗಾಯನವನ್ನ ಪ್ರಾರಂಭ ಮಾಡುತ್ತೇನೆ.
ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ. ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ. ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ. ಉದಕ ಬಾಯಾರುತ್ತದೇನೋ. ಉದಕ ಬಾಯಾರುತ್ತದೇನೋ. ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ. ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ. ಈಶ್ವರ ಬಾವಿ ಬಂದಿತ್ತು ಪರಿಸೋರ ಹೋಯಿತು. ಗುಹೇಶ್ವರ 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 ಗುಹೇಶ್ವರ. ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ. ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ. ಗುಹೇಶ್ವರ 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 ಹೋಯಿತು ಗುಹೇಶ್ವರ
ಗುಹೇಶ್ವರ ಗುಹೇಶ್ವರ ಗುಹೇಶ್ವರ ಗುಹೇಶ್ವರ ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ ಅರಗಿನ ಪುತ್ಥಳಿಯ ನುರಿಕೊಂಡರೆ ಉದಕ ಬಾಯಾರುತ್ತದೇನೋ ಉದಕ ಬಾಯಾರುತ್ತದೇನೋ ಉದಕ ಬಾಯಾರುತ್ತದೇನೋ ಉದಕ ಬಾಯಾರುತ್ತದೇನೋ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಗುರ್ಜರಿ ತೋಡಿಯನ್ನ ಉಪಯೋಗಿಸೋದು ಭಕ್ತಿ ಪ್ರಧಾನವಾದ ಗಾಯನಗಳಿಗೆ ಅನ್ನೋದನ್ನ ನಾವು ಕಂಡ್ಕೋಬಹುದು. ಇದರ ಆರೋಹಣ ಅವರೋಹಣನ ಇನ್ನೊಂದ್ಸರಿ ಹೇಳ್ಬೋದಾ ತಾವು? ಸಾರೆ ಗ ರೇ ಸಾ ರೇ ಗ ಧ ನಿ ಸಾ ಸಾ ಗ ರೇ ಸಾ. ಥ್ಯಾಂಕ್ ಯು. ಧನ್ಯವಾದಗಳು. ಕರ್ನಾಟಕನಲ್ಲಿ ಈ ರಾಗಕ್ಕೆ ಶೇಖರ ಚಂದ್ರಿಕಾ ಅಂತ ಹೆಸರಿದೆ, ಗೊತ್ತಿರ್ಬೋದು ತಮ್ಗೆ. ಕರ್ನಾಟಕ ಸಂಗೀತದಲ್ಲಿ ಇದನ್ನ ಶೇಖರಿ ಚಂದ್ರಿಕಾ ಅಂತ ಕರೀತಾರೆ. ಧನ್ಯವಾದಗಳು. ಬಹಳ ಉತ್ತಮವಾಗಿ, ಥ್ಯಾಂಕ್ ಯು, ಉತ್ತಮವಾಗಿ ಗಾಯನವನ್ನ ಮಾಡಿದ್ರೆ ತಮಗೆ ಧನ್ಯವಾದ ಹೇಳ್ತಾ, ಈ ವಚನವನ್ನ ವಿಶ್ಲೇಷಣೆ ಮಾಡಲಿದ್ದಾರೆ ನಮ್ಮ ವಚನ ಸಾಹಿತ್ಯ ಮಂದಾರದ ಹಿರಿಯ ಸದಸ್ಯರಾದಂತ ಶ್ರೀಮತಿ ಹಮೀದಾ ಬೇಗಂ ಅವರು. ಎಲ್ಲರಿಗೂ ಶರಣು ಶರಣಾರ್ಥಿ. ಕೇಳಿಸ್ತಾ ಇದೆ ಸರ್? ಹಾ, ಕೇಳ್ತಾ ಇದೆ. ಕೇಳ್ತಾ ಇದೆ. ಸುಶ್ರಾವ್ಯವಾಗಿ ಗಾಯನ ಮಾಡಿದಂತ ಬಸಮ್ಮ ಮತ್ತು ಅವರ ತಂಡದವರಿಗೆ ಮೊದಲು ಧನ್ಯವಾದಗಳನ್ನ ಹೇಳ್ತೀನಿ. ಆದ್ರೆ ಯಾಕೋ ತೊಂದರೆ ಬಹಳ ಆಗ್ತದೆ, ಗಾಯನ ಸರಿಯಾಗಿ ಕೇಳಿಸ್ತಾ ಇಲ್ಲ. ನಡುವೆ ಇರ್ಲಿ ಅಕ್ಕ ಅವರ ಇರ್ಲಿ, ಅದು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ವಿ ವಿಲ್ ಕರೆಕ್ಟ್ ಇಟ್. ಓಕೆ, ಅದ ಕೇಳೋ ಇಚ್ಛೆ ಇತ್ತಲ್ಲ, ಹೀಗಾಗಿ ನಡುವೆ ಸ್ಟಾಪ್ ಆಗ್ತಾ ಹೋಯ್ತು. ದಿಸ್ ಇಸ್ ದ ಬಿಗಿನಿಂಗ್. ಇರ್ಲಿ, ಶರಣು ಶರಣಾರ್ಥಿ ಎಲ್ಲರಿಗೂ. ಆದ್ರೂ ಒಂದು ಒಳ್ಳೆಯ ಗಾಯನ ಕೇಳಲಿಕ್ಕೆ ಸಿಕ್ತು, ಅವರಿಗೆ ಧನ್ಯವಾದಗಳು. ಇಂದಿನ ಈ ವಚನ ಅಲ್ಲಮ ಪ್ರಭುಗಳ ಒಂದು ಬೆಡಗಿನ ವಚನ. ಬೆಡಗಿನ ವಚನದ ಬಗ್ಗೆ ಒಂದ್ ಸ್ವಲ್ಪ ನಾನು ಬಯಸ್ತೇನೆ. ಬೆಡಗಿನ ವಚನಗಳನ್ನ ಶರಣರು ಬಹಳ ತಮ್ಮ ಪ್ರಯೋಗಾತ್ಮಕವಾಗಿ ಅದನ್ನ ವಚನಗಳಲ್ಲಿ ತಗೊಳ್ತಾರೆ. ಅಂದ್ರೆ ಒಂದು ಭಾಷೆಯನ್ನ ಅನುಭವ ವಾಹಕವಾಗಿಸಿಕೊಳ್ಳುವಂತಹ ಒಂದು ಪ್ರಯತ್ನದಲ್ಲಿ ಒಂದು ವಿಶಿಷ್ಟವಾದ ಪ್ರಯೋಗವನ್ನ ಅವ್ರು ಮಾಡಿದ್ರು. ಅದೇ ಬೆಡಗಿನ ವಚನ ಅಂತ. ಏನದು ಬೆಡಗಿನ ಅಂದ್ರ, ಈಗ ನಮ್ಮ ಜನಪದ ಸಾಹಿತ್ಯದಲ್ಲಿ ಒಗಟು ಇದ್ದಂತೆ, ಒಗಟಿನ ಮೂಲಕ ಕೆಲವು ವಿಷಯಗಳನ್ನ ಹೇಳುವಂತ ಒಂದು ಪದ್ಧತಿ ನಮಗ್ ಗೊತ್ತಿದೆ. ಹಾಗೆ ಅಂದ್ರೆ ಹೇಳುವುದನ್ನ ನೇರವಾಗಿ ಹೇಳದೆ ಒಂದು ಸಾಂಕೇತಿಕ ರೂಪದಲ್ಲಿ ಹೇಳುವಂತ ಒಂದು ಜಾಣ್ಮೆ ನಮ್ಮ ಜನಪದರಿಗಿತ್ತು. ಅದಕ್ಕೆ ನಾವು ಒಗಟು ಅಂತ ಹೇಳ್ತಿದ್ವಿ. ಹಾಗೆ ವಚನಗಳಲ್ಲಿ ಕೂಡ ಈ ಬೆಡಗು ಅನ್ನುವಂಥದ್ದು ಒಗಟಿದ್ದಂತೆ, ಆದ್ರೆ ಅದು ಒಗಟ್ಟಿಗಿಂತ ಸ್ವಲ್ಪ ಭಿನ್ನವಾಗಿ ಬರ್ತದೆ. ಅಂದ್ರೆ ಅದು ಒಂದು ಸಾಮಾನ್ಯವಾದಂತ ಚಮತ್ಕಾರದ ಮಟ್ಟದಲ್ಲಿ ಇರುವುದಿಲ್ಲ. ಅದು ಒಂದು ಆಂತರಿಕ ಅನುಭವವನ್ನು ಒಂದು ಪ್ರತಿನಿಧಿಸುವಂತ ಒಂದು ಶಕ್ತಿ ಅಂತ ಹೇಳಬಹುದು ನಾವು. ಆದ್ರೆ ಈ ಅನುಭವವನ್ನು ಕೂಡ ರಹಸ್ಯವಾದ ಮಾತುಗಳಲ್ಲಿ
ಒಂದು ಮುಚ್ಚುವಂತ ಕುಶಲತೆಯನ್ನ ನಾವು ಬೆಡಗಿನ ವಚನಗಳಲ್ಲಿ ನೋಡ್ತೀವಿ. ಅಂದ್ರೆ ಬೆಡಗಿನಲ್ಲಿ ಬರುವಂತಹದ್ದು ಸಂಪೂರ್ಣವಾಗಿ ಒಂದು ಅರ್ಥಾಂತರವಾಗಿರ್ತದೆ. ಅಲ್ಲಿ ಭಾಷೆಯ ವಾಚ್ಯಾರ್ಥ, ಶಬ್ದದ ವಾಚ್ಯಾರ್ಥ ಏನೂ ಇರುವುದಿಲ್ಲ. ಅಷ್ಟೇ ಅಲ್ಲ, ಅದರ ಒಂದು ಲಕ್ಷ್ಯಾರ್ಥವು ಕೂಡ ಯಾವುದೇ ಉದ್ದೇಶಿತವಾಗಿರುವುದಿಲ್ಲ. ಆದ್ರೆ ಏನು, ಯಾವುದೋ ಒಂದು ಅನುಭವಕ್ಕೆ ಪ್ರತಿನಿಧಿಯಾಗಿ ಇನ್ನಾವುದೋ ಒಂದು ಪದವನ್ನು ಬಳಸುವುದು ಬೆಡಗಿನ ವಚನಗಳಲ್ಲಿ. ಆ ಪದ ಒಂದು ತೋರಿಕೆಯ ಅರ್ಥ ಒಂದಾದರೆ ಅದು ವಚನದಲ್ಲಿ ಪ್ರತಿನಿಧಿಸುವಂತ ಅರ್ಥವೇ ಇನ್ನೊಂದು. ಅಷ್ಟೇ ಅಲ್ಲ, ಆ ವಚನವನ್ನ ಅರ್ಥ ಮಾಡಿಕೊಂಡು ಓದಿದಾಗ ಉಂಟು ಮಾಡತಕ್ಕಂಥ ಅನುಭವವೇ ಕೂಡ ಬೇರೊಂದು ಆಗ್ಬಿಡ್ತದೆ. ಇಂಥ ಒಂದು ವಚನಗಳಿಗೆ ಬೆಡಗಿನ ವಚನಗಳಂತ ನಾವು ಹೇಳ್ತೇವೆ ವಚನ ಸಾಹಿತ್ಯದಲ್ಲಿ. ಬಹಳಷ್ಟು ಬೆಡಗಿನ ವಚನಗಳು ಸಾಮಾನ್ಯವಾಗಿ ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳವಳಾಗಿರ್ತವೆ ಅಂತ ನಾವು ಹೇಳಬಹುದು. ಶರಣರಲ್ಲಿ ಅತಿ ಹೆಚ್ಚು ಬೆಡಗಿನ ವಚನಗಳನ್ನು ಬರೆದವರು ಅಲ್ಲಮ ಪ್ರಭುಗಳು. ಬಸವಣ್ಣನವರು ಬರೆದಿದ್ದಾರೆ, ಇನ್ನು ಕೆಲವರು ಬರೆದಿದ್ದಾರೆ. ಆದ್ರೆ ಅತಿ ಹೆಚ್ಚು ಬೆಡಗಿನ ವಚನಗಳನ್ನ ಬರೆದವರು ಅಲ್ಲಮ ಪ್ರಭುಗಳು. ನಮಗೆ ಒಂದು ತಿಳಿದಂತೆ ಸುಮಾರು 250 ಅದಕ್ಕಿಂತ ಹೆಚ್ಚು ಅವರ ಬೆಡಗಿನ ವಚನಗಳನ್ನ ನಾವು ನಮಗೆ ಲಭ್ಯ ಆಗಿವೆ ಅಂತ ಹೇಳ್ತಾರೆ. ಈಗ ಈ ಒಂದು ವಚನವನ್ನ ನೋಡ್ರಿ, ಆ ವಚನ ಒಂದ್ಸಲ ಓದ್ತೇನೆ ನಾನು. ಅರಗಿನ ಪುತ್ಥಳಿಯ ನುರಿಕೊಂಡಡೆ ಉದಕ ಬಾಯಾರುತ್ತದೇನೋ, ಅಗೀಂ ಭೋ ಭಾವಿಯ ನಗೀಂ ಭೋ, ಬಾವಿಯ ನಗಿದಾತ ಸತ್ತ, ಬಾವಿ ಬತ್ತಿತ್ತು ಬರು ಸೂರೆ ಹೋಯಿತ್ತು ಗುಹೇಶ್ವರ. ನೋಡ್ರಿ, ಎಷ್ಟು ಅನುಭವವನ್ನ ಇಂಥ ಕೆಲವು ಪದಗಳ ಮೂಲಕ ನಮಗಿಲ್ಲಿ ಹೇಳ್ತಾರೆ. ಇಲ್ಲಿ ಈ ವಚನದಲ್ಲಿ ಅರಗಿನ ಪುತ್ಥಳಿಯ ನುರಿಕೊಂಡಡೆ, ಈ ವಚನದಲ್ಲಿ ಅರಗಿನ ಪುತ್ಥಳಿ ಅಂದ್ರೆ ಯಾವ್ದು? ಅರಗು ನಿಮಗೆ ಗೊತ್ತಿದೆ, ಸ್ವಲ್ಪ ಬಿಸಿ ತಾಕಿದ್ರೆ ಸಾಕು ಬೇಯ್ತದೆ, ಕರೆಕ್ಟ್ ಆಗುತ್ತದೆ, ಬೇಯ್ತದೆ. ದೇಹವೇ ಒಂದು ಅರಗಿನ ಪುತ್ಥಳಿ ಅವರ ದೃಷ್ಟಿಯಲ್ಲಿ. ಅರಗಿನ ಪುತ್ಥಳಿ ಇಲ್ಲಿ ಮನುಷ್ಯನ ಒಂದು ದೇಹವನ್ನೇ ಅವರು ಆ ರೀತಿಯಾಗಿ ಸಾಂಕೇತಿಕ ಮಾಡ್ತಾರೆ. ಉರಿ ಯಾವುದು ಇಲ್ಲೇ? ಅರಗಿನ ಪುತ್ಥಳಿಯನ್ನು ಉರಿಕೊಂಡಡೆ, ಎಂಥ ಉರಿ? ಈ ದೇಹಕ್ಕೆ ಅಂಟಿರ್ತಕ್ಕಂಥ ಅನೇಕ ತಾಪತ್ರಯಗಳೇ ಉರಿ ಅಂತ ಹೇಳ್ತಾರೆ ಅಲ್ಲಮ ಪ್ರಭುಗಳು. ಈ ಒಂದು ಉರಿಯಿಂದ ಈ ದೇಹ ಬೇಯುತ್ತಿರುವಾಗ ಅದನ್ನು ಅರಿಯದಂಥ ಒಬ್ಬ ಅಜ್ಞಾನಿ ಏನ್ ಮಾಡ್ತಾನೆ? ವಿಷಯ ಸುಖ ಕಡೆಗೆ ಹಂಬಲಿಸ್ತಾನೆ ಅಂತ. ಅದಕ್ಕೆ ಈ ವಚನದಲ್ಲಿ ಬರ್ತದೆ, ಉದಕ ಬಾಯಾರುತ್ತದೇನೋ. ಇಂಥ ವಿಷಯ ಸುಖಗಳಿಗೆ ಆ ಉದಕ ಬಾಯಾರಿ ಬಳಲುತ್ತದೆ ಅಂತ. ಅಂದ್ರೆ ಯಾವುದಿದು ಉದಕ? ಯಾವುದನ್ನು ಸೂಚಿಸುತ್ತದೆ? ಮನುಷ್ಯನ ದೇಹಕ್ಕೆ ಅಂಟಿಕೊಂಡಂತ ಈ ವಿಷಯ ಸುಖಗಳು, ಅದು ಬೇಕು ಇದು ಬೇಕು, ವ್ಯಾಮೋಹ, ಎಲ್ಲ ಒಂದು ಆಸೆ, ಅತಿ ವಾಂಛೆ, ಇವೆಲ್ಲವುಗಳು ಒಂದು ಮನುಷ್ಯನ ದೇಹದ ಆಸೆ ಮೀರಿದ ಬಯಕೆಗಳು, ವಾಂಛೆಗಳು, ಇವು ಆ ಮನುಷ್ಯನ ದೇಹವನ್ನ ಸುಡ್ತಾ ಇದ್ದಾವೆ ಅಂತ ಹೇಳ್ತಾರೆ. ಇದಕ್ಕೆ ದೇಹಕ್ಕೆ ಈ ಉರಿ ಅನ್ನೋದನ್ನ ಏನಿದೆ, ಇದಕ್ಕೆ ಉದಕ, ಇದು ಬಾಯಾರಿ ಬಳಲುತ್ತಾ ಇದೆ ಅಂತ ಹೇಳ್ತಾರೆ. 2ನೇ ಸಾಲಿನಲ್ಲಿ ಉದಕ ಬಾಯಾರುತ್ತದೇನೋ ಅಂತ ಹೇಳ್ತಾರೆ. ಹೆಂಗ ಬಾಯಾರ್ಬೇಕದು? ಅದಕ್ಕೆ ಇದೇ ಇಲ್ಲ, ಲಿಮಿಟೇ ಇಲ್ಲ. ಅಂಥ ವಿಷಯ ಸುಖಗಳನ್ನ ಬಯಸ್ತಕ್ಕಂಥ ಈ ಮನುಷ್ಯ ದೇಹ ಅನ್ನುವಂಥ ಅದನ್ನ ತೀರಿಸಲು, ಬಾಯಾರಿಕೆಯನ್ನ ತೀರಿಸಲು ಈ ದೇಹವೆಂಬ ಭೂಮಿಯ ಮೇಲೆ ಏನ್ ಮಾಡ್ತಾನ? ವಿಷಯ ರಸಗಳನ್ನ, ಬಾವಿಗಳನ್ನ ತೋಡ್ತಾ ಇದ್ದಾನೆ ಮನುಷ್ಯ. ಅದು ಬೇಕು ಇದು ಬೇಕು, ಎಲ್ಲಾ ಸುಖಗಳು ಬೇಕು ಅನ್ನುವಂಥ ಆಶೆಯಿಂದ ಈ ದೇಹವನ್ನುವಂತ ಒಂದು ಭೂಮಿಯ ಮೇಲೆ ಇಂಥ ಬಾವಿಗಳನ್ನ ಮನಸ್ಸು ಏನ್ ಮಾಡ್ತದೆ? ಅಗೀತಾ ಹೋಗ್ತದೆ, ಬಾವಿಯು ತೋಡ್ತಾ ಹೋಗ್ತದೆ. ಆದರೆ ಅದೆಷ್ಟು ತೋಡಿದ್ರು, ಎಷ್ಟು ಆ ವಿಷಯ ಸುಖಗಳನ್ನ ಪಡೆದರೂ ಆತನಿಗೆ ಸಂತೃಪ್ತಿ ಇಲ್ಲ. ಆ ಬಾವಿ ಬತ್ತುವವರೆಗೂ ಕೂಡ ಆ ದಾಹಕ್ಕೆ ಒಂದು ಕೊನೆ ಇಲ್ಲ, ಆ ವಿಷಯ ಸುಖದ ದಾಹಕ್ಕೆ ಕೊನೆ ಇಲ್ಲ ಅನ್ನುವಂಥದ್ದನ್ನ
ಆ ಬಾವಿಗಳ ಮುಖಾಂತರ ವಿಷಯ ರಸಗಳ ಬಾವಿಯನ್ನ ಮನಸ್ಸು ಅಗೀತಾ ಹೋಗ್ತದಲ್ಲ, ಅದನ್ನ ಆ ರೀತಿಯಾಗಿ ಅಲ್ಲಂ ಪ್ರಭುಗಳು ಹೇಳ್ತಾರೆ. ಅಂದ್ರೆ ಇಂಥ ಒಂದು ವಿಷಯ ಸುಖದ ಬಾಯಾರಿಕೆಯಲ್ಲಿ ಬಳಲಿ 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 ಈ ಮನುಷ್ಯ ಅಷ್ಟೇ ಈ ಮೂರೂ ಲೋಕವು ನರಳ್ತಾ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರ ಅವರು, ಬಾವಿಯ ನಗಿತಾತ ಸತ್ತ, ಬಾವಿ ಬತ್ತಿತ್ತು, ಬರು ತೂರೆ ಹೋಯಿತು ಗುಹೇಶ್ವರ. ಈ ಬಾಯಾರಿಕೆಯಿಂದ ಎಷ್ಟು ಇವನಿಗೆ ಅದನ್ನ ವಿಷಯ ಸುಖವನ್ನ ಪಡೆದರೂ ಕೂಡ ತೃಪ್ತಿ ಇಲ್ಲ. ಈ ಬಾಯಾರಿಕೆ ಅವನಿಗೆ ಎಂದೂ ಕಡಿಮೆ ಆಗೋದೇ ಇಲ್ಲ. ಇದೇ ಬಾಯಾರಿಕೆಯಿಂದ ಬಳಲಿ 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 ಈ ಲೋಕದ ಜನರು, ಬರೀ ಒಂದೇ ಲೋಕ ಹೇಳುದಿಲ್ಲ ಅವರು, ಮೂರೂ ಲೋಕಗಳಂತ ಹೇಳ್ತಾರ. ಆ ಮೂರೂ ಲೋಕಗಳ ಜನ ನರಳುತ್ತಾ ಇದೆ. ಅದಕ್ಕ ಯಾಕೆ ಈ ಬರು ಸೂರ್ಯ ಹೋಯಿತು, ಇಂಥ ದೇಹವನ್ನ ಭಗವಂತ ನಮಗೆ ಕೊಟ್ಟಿರುವಾಗ ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳದೆ ಒಂದು ಲಿಂಗಾಂಗ ಸಾಮರಸ್ಯದ ಅನುಭವದವನ್ನು ಈ ಸಂಕೇತದ ಮೂಲಕ, ಈ ವಚನದ ಮೂಲಕ ಹೇಳ್ತಾರೆ. ಅಂದ್ರ ಅಂಗ ಲಿಂಗ ಸ್ವರೂಪವಾಗಬೇಕಾದಂಥ ಈ ಅಂಗವನ್ನು, ನಮ್ಮ ದೇಹವನ್ನು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅಜ್ಞಾನದಿಂದ ಸುಟ್ಟು ಹಾಳು ಮಾಡ್ಕೊಳ್ತಾ ಇದ್ದಾನಲ್ಲ, ಇವನಿಗೆ ಎಂದು ಬುದ್ಧಿ ಬರುವುದು, ಎಂದು ಜ್ಞಾನ ಬರುವುದು? ಅತಿಯಾದ ವಿಷಯ ಸುಖಗಳಲ್ಲಿ ತಮ್ಮ ಮರೆತು ಆ ಭಗವಂತನ ಒಂದು ಸಾಮರಸ್ಯವನ್ನೇ ಮರ್ತು ಬಿಟ್ಟಿದ್ದಾನೆ. ಅಂದ್ರೆ ಲಿಂಗಾಂಗ ಸಾಮರಸ್ಯದ ಒಂದು ಬಾಯಾರಿಕೆ ಬಳಲಿ ಹೋಗ್ಬಿಡ್ತದೆ. ಆ ರೀತಿಯಂತ ಒಂದು ಸಾಮರಸ್ಯನ ಹೊಡೆಬೇಕು. ಆ ಭಕ್ತಿ ರಸವನ್ನ ನಾವು ಇಲ್ಲಿ ಉತ್ಪತ್ತಿ ಮಾಡಬೇಕು. ಅಂದಾಗ ಈ ಬಾಯಾರಿಕೆ ಹೋಗ್ತದೆ. ಅಲ್ಲಿವರೆಗೆ ಇದು ಹೋಗುವುದಿಲ್ಲ. ಲಿಂಗಾಂಗ ಸಾಮರಸ್ಯದ ಒಂದು ಸ್ವರೂಪವನ್ನ, ಅದರ ಒಂದು ಮಹತ್ವವನ್ನ ಅಲ್ಲಂ ಪ್ರಭುಗಳು ಹೀಗೆ ಈ ವಚನದ ಮೂಲಕ ಹೇಳ್ತಾರೋ. ಅಂದ್ರೆ ಅವರಿಗೊಂದು ಆತಂಕ ಆಗ್ಬಿಡ್ತದೆ, ಅನುಕಂಪ ಮಾಡ್ಕೊಂತಾರೆ ಬಹಳಷ್ಟು. ಇಂಥ ಹೀಗೆ ಬೆಳಗಿನ ವಚನಗಳು ಶರಣರು ಮಾಡಿದಂತ ಒಂದು ಹೊಸ ಪ್ರಯೋಗಗಳು, ಅವುಗಳ ಒಂದು ಹಿನ್ನೆಲೆಯನ್ನ, ಸಂಕೇತಗಳನ್ನ ಅರ್ಥ ಮಾಡಿಕೊಂಡ ನಂತರವೇ ನಮಗೆ ಅವು ಬಹಳ ಶಕ್ತಿಯುತವಾಗಿ ನಮಗೆ ಕಾಣಿಸ್ತವೆ ಅಂತ ಹೇಳ್ತೀನಿ. ನಮ್ಗೆ ಕಮ್ಮಾರ್ ಸರು 4 ನಿಮಿಷದಲ್ಲಿ ಮುಗಿಸ್ರಿ ಅಂತ ಹೇಳಿದ್ದಾರೆ. ಹೆಚ್ಚಾದ್ರು ನನಗೆ ಗೊತ್ತಿಲ್ಲ. ಅದೇ ನನ್ನ ಒಂದು ಮಿತಿಗೆ ತಕ್ಕಂತೆ, ಜ್ಞಾನ ಮಿತಿಗೆ ತಕ್ಕಂತೆ ನಾನು ಅದನ್ನ ತಮ್ಮೆಲ್ಲದ್ರೆ, ಯಾಕೆ ಬಹಳಷ್ಟು ವಿದ್ವಾಂಸರಿದ್ದಾರೆ ಇಲ್ಲಿ, ಅವರ ಎದುರಿಗೆ ನನ್ನ 2 ಅನಿಸಿಕೆಗಳನ್ನು, ನನಗೆ ಅನಿಸಿದಂತ ಒಂದು ಅನುಭವದ ಕೆಲವು ವಿಷಯಗಳನ್ನ ಅರ್ಥ ಮಾಡಿಕೊಂಡು ನಾನು ಹೇಳಿದ್ದೇನೆ. ನನಗೆ ಅವಕಾಶಕ್ಕಾಗಿ ಕಮ್ಮಾರ್ ಸರ್ ಅವರಿಗೂ ವೇದಿಕೆಗೂ ಅನಂತ ಧನ್ಯವಾದಗಳು. ನಮಸ್ತೆ. ಸುಂದರವಾದ ಚಿತ್ರಣವನ್ನ ಕೊಟ್ರಿ ಯಾಕವ್ರೆ. ನಮಸ್ಕಾರ. ಅಲ್ಲಂ ಪ್ರಭುಗಳ ವಚನಗಳಂದ್ರೇನೆ ಒಂಥರ ಕಬ್ಬಿಣದ ಕಡಲೆ ಇದ್ದಾಗೇನೆ. ಕಡಲೆಕ್ಕಿಂತ ಆತಂಕ. ಧನ್ಯವಾದಗಳು ತಮಗೆ. ಧನ್ಯವಾದ. ಮುಂದಿನ ವಚನ ಗಾಯನ ಆರಿಕೆ ಬಿತ್ತದ ಗಿಡುವಿನ ಅಂತ ಜೆ ವಿನಯ್ ಪ್ರಸಾದ್ ಅವರು ತಮ್ಮ ವಚನ ಗಾಯನವನ್ನ ಪ್ರಾರಂಭ ಮಾಡಬೇಕಂತ ಅವರಲ್ಲಿ ಕೇಳ್ಕೊತೀನಿ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಜೆ ವಿನಯ್ ಪ್ರಸಾದ್, ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿ, MPA ಮೊದಲನೇ ವರ್ಷದ ವಿದ್ಯಾರ್ಥಿ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಆರಿಕೆ ಬಿತ್ತಿದ ಗಿಡುವಿನ ಹೂವ ಕವಿತು. ರಚನೆ ಅಂಬಿಗರ ಚೌಡಯ್ಯ. ರಾಗ ಸಂಯೋಜನೆ ಡಾಕ್ಟರ್ ತಿಮ್ಮಣ್ಣ ಭೀಮರೈ ಸರ್. ಹಾಗೂ ನನಗೆ ಹಾರ್ಮೋನಿಯಂ ಸಾಥ್ ನೀಡುತ್ತಿರುವ ಶ್ರೀ ದುರ್ಗೇಶ್ ಅವರಿಗೂ, ಹಾಗೂ ಗುರುಗಳಾದ ತಬಲಾ ಸಾಥಿಯಾಗಿ ದೊಡ್ಡಬಸಪ್ಪ ಸರ್ ಅವರಿಗೂ ಶರಣಾರ್ಥಿಯನ್ನು ಅರ್ಪಿಸುತ್ತಾ, ರಾಗ ನಟ ಭೈರವ್, ತಾಳ ಭಜನ್, ನನ್ನ ಈ ವಚನವನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತೇನೆ.
ಆ ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತ ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತ ಪೂಜಿಸಿದ ಪುಣ್ಯ ಭೂಮಿಗ ನೀರಿಗ ಪೂಜಿಸಿದ ಪುಣ್ಯ ಭೂಮಿಗ ನೀರಿಗ ನಾಡೆಲ್ಲರೂ ನೋಡಿ ಪೂಜಿಸುತ್ತ ಪೂಜಿಸಿದ ಪುಣ್ಯ ಭೂಮಿಗ ನೀರಿಗ ನಾಡೆಲ್ಲ ಪೂಜಿಸಿದ ನಾಡೆಲ್ಲ ಪೂಜಿಸಿದ ಇದನಾನರಿಯೇ 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 ನೀ ಹೇಳಂದ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತ ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತ ಪೂಜಿಸಿದ ಪುಣ್ಯ ಭೂಮಿಗ ನೀರಿಗ ಪೂಜಿಸಿದ ಪುಣ್ಯ ಭೂಮಿಗ ನೀರಿಗ ಆ
ನಾಡೆಲ್ಲ ನೋಡಿ ಅಂದು ಪೂಜಿಸುತ್ತಾ ಪೂಜಿಸಿದ ಪುಣ್ಯ ಭೂಮಿಗ ನೀರಿಗ ನಾಡೆಲ್ಲ ಪೂಜಿಸಿದ ತಗೋ ನಾಡೆಲ್ಲ ಪೂಜಿಸಿದ ತಗೋ ಇದನಾನರಿಯೇ ಇದನಾನರಿಗೆ 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 ಆ ಇದನಾನರಿಗೆ 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 ನೀ ಹೇಳಂದ ಅಂಬಿಗರ ಚೋಡಯ್ಯ ಅಂಬಿಗರ ಚೋಡಯ್ಯ ಅಂಬಿಗರ ಚೋಡಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯ ಆರಿಕೆ ಬಿದ್ದಿದ ನಿಡು ನಿಡುವ ಕೈದು ಆರಿಕೆ ಬಿದ್ದಿದ ಕಿಡು ಬಿಡುವ ಕೊಯ್ದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು ಆರಿಕೆ ಬಿದ್ದಿದ ಕಿಡು ಬಿಡುವ ಕೊಯ್ದು ಆರಿಕೆ ಬಿದ್ದಿದ ಆರಿಕೆ ಬಿದ್ದಿದ ಆರಿಕೆ ಬಿತ್ತಿದ ಗಿಡುಬಿನ ಹೂವ ಕೊಯ್ದು. ಧನ್ಯವಾದ. ಸುಂದರವಾಗಿ ಗಾಯನವನ್ನ ಮಾಡಿದಂತ ಅಜಯ್ ವಿನಯ್ ಪ್ರಸಾದ್ ಅವರಿಗೆ ಧನ್ಯವಾದಗಳು. ರಾಗ್ ನಟಭೈರವ್ ಆಕ್ಚುಲಿ ಶರಣಾಗತಿಯ ಭಕ್ತಿ ರಸದಾಗ ರಾಗ ಇದು. ಈ ರಾಗವನ್ನ ಸಂಯೋಜಿಸಿ ವಚನ ಗಾಯನವನ್ನು ಮಾಡಿದಂಥ ರಾಗ ಸಂಯೋಜಕರಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕು. ತುಂಬಾ ಅತ್ಯುತ್ತಮವಾಗಿ ತಮ್ಮ ಗಾಯನವನ್ನು ಪ್ರಸ್ತುತ ಮಾಡಿದ್ರೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಈ ವಚನವನ್ನ ವಿಶ್ಲೇಷಣೆ ಮಾಡಲಿದ್ದಾರೆ ನಮ್ಮ ವಚನ ಸಾಹಿತ್ಯ ಮಂದಾರದ ಹಿರಿಯ ಸದಸ್ಯರಾದಂಥ ವಚನ ಸಾಹಿತ್ಯದಲ್ಲಿ ಅದ್ಭುತವಾದಂಥ ಸಾಧನೆಯನ್ನ ಮಾಡಿದಂಥ ಪ್ರೊಫೆಸರ್ ಅಜಯ ತಿಗಡಿ ಗುರುಗಳು. ಸರ್ ತಿಗಡಿ ಸರ್. ಹಾ ಸರ್. ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಶರಣಾರ್ಥಿಗಳು. ಅಂಬಿಗರ ಚೌಡಯ್ಯನವರ ವಚನವೊಂದನ್ನ ಇಲ್ಲಿ ಈಗಾಗಲೇ ಗಾಯನದ ಮೂಲಕ ನಮಗೆ ಕೇಳಿಸಿದ್ದಾರೆ. ತುಂಬಾ ಚೆನ್ನಾಗಿ ಗಾಯನ ಮಾಡ್ತಾರೆ, ಆದರೆ ಅದು ಕೆಲ ತಾಂತ್ರಿಕ ತೊಂದರೆಯಿಂದಾಗಿ ಅದು ನಮಗೆ ಸರಿಯಾಗಿ ಕೇಳ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ಅದು ಸರಿ ಆಗ್ತದಂತ ನಾನು ಭಾವಿಸ್ತೇನೆ. ಇದೊಂದು ಅಪರೂಪದ ಪ್ರಯೋಗ. ವಚನ ಗಾಯನ, ಓದು, ವ್ಯಾಖ್ಯಾನ, ಒಂದು ಅದ್ಭುತ ಕೆಲಸವನ್ನ ವಚನ ಮಂದಾರ ತಂಡ ಮಾಡ್ತಾ ಇದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅಂಬಿಗರ ಚೌಡಯ್ಯನ ವಚನವನ್ನ ಕೊಡ್ತೀನಿ ಎಂದಾಗ ನನಗೆ ಭಯ ಶುರುವಾಗಿದ್ದು, ಅಂಬಿಗರ ಚೌಡಯ್ಯನ ಬೈಗುಳದ ವಚನಗಳನ್ನ ಕೊಟ್ಟರೆ ಗತಿ ಏನು ಅಂತ. ಯಾಕಂದ್ರೆ ಅಂಬಿಗರ ಚೌಡಯ್ಯನ ವಚನಗಳು ಅಂತಂದ್ರೆ ಅವು ಬಹಳ ನಿಷ್ಠುರವಾಗಿ ಮಾತಾಡ್ತಾರೆ ಅವರು. ಅಂಥವುಗಳನ್ನ ಹೊರತುಪಡಿಸಿ
ಒಂದು ಉತ್ತಮವಾದ ವಚನವನ್ನ ಆಯ್ಕೆ ಮಾಡಿಕೊಟ್ಟ ಕಮ್ಮಾರ್ ಸರ್ಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ವಚನ ಹೀಗಿದೆ: ಆರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ದು, ಆರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ದು, ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು, ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತಾ, ಪೂಜಿಸಿದ ಪುಣ್ಯ ಹೂವಿಗೋ ನೀರಿಗೋ ನಾಡೆಲ್ಲಕ್ಕೋ ಪೂಜಿಸಿದಾತಗೋ ಇದ ನಾನರಿಯೇ ನೀ ಹೇಳೆಂದ ಅಂಬಿಗ ಚೌಡಯ್ಯ. ವಚನ ಬಹಳ ಸರಳವಾಗಿದೆ. ಲೌಕಿಕದ ಅರ್ಥದಲ್ಲಿ ಬಹಳ ಸರಳವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮೊದಲು 3 ಸಾಲುಗಳು ಒಂದು ಸ್ಟೇಟ್ಮೆಂಟ್ ತರಹ ಬರ್ತವೆ. ಆರಿಕೆ ಯಾರೋ ಬಿತ್ತಿದ ಗಿಡುವಿನ ಗಿಡದ ಹೂವನ್ನ ಕಿತ್ಕೊಂಡು ಕೊಯ್ದುಕೊಂಡು. ಒಂದು, ನಾವು ಹೂವನ್ನ ಯಾರೋ ಬಿತ್ತಿರ್ತಾರ, ಯಾರ್ದೋ ಗಾರ್ಡನ್, ಯಾರ್ದೋ ಮನೆ ಕಾಂಪೌಂಡ್ ನಲ್ಲಿ ಇರ್ತದ, ಅದನ್ನ ಅವ್ರಿಗೆ ಗೊತ್ತಾಗ್ಲಾರ್ದೆ ಕಿತ್ಕೊಂಡು ಕೊಯ್ದು. ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು, ಆ ಗಿಡ ಬೆಳಿಲಿಕ್ಕೆ ಬೇಕಾದಂತಹ ನೀರು, ಕೆರೆ ನೀರು, ಬಹಳ 12ನೇ ಶತಮಾನದ ಕಲ್ಪನೆಯನ್ನು ಇಟ್ಕೊಳ್ಳೋಣ ನಾವು. ಆ ಕೆರೆಯ ನೀರನ್ನ ತಂದು, ಅದು ಯಾರು ಕಟ್ಟಿಸಿದ್ದು ಅಂದ್ರೆ ಊರೆಲ್ಲರೂ ಕಟ್ಟಿಸಿದ ಕೆರೆಯ ನೀರ ತಂದು. ಗಿಡಕ್ಕೂ ಹೌದು, ಜೊತೆಗೆ ಈ ಸ್ಥಾವರಕ್ಕೆ ಅಭಿಷೇಕ ಮಾಡ್ತಕ್ಕಂಥ ಅಥವಾ ನೀರು ಎರೀತಕ್ಕಂಥದ್ದು. ಇಲ್ಲಿ ಪೂಜೆ ನಡೆಸ್ತಾ ಇದ್ದಾರೆ. ಲೌಕಿಕದ ಪೂಜೆಯನ್ನ ಅವರು ವಿಡಂಬಿಸುವ ರೀತಿ ಇದು. ಅದಕ್ಕೆ ನೀನು ನೀರು ತೋಡ್ಕೊಂಡು ಬಂದೆ, ಎಲ್ಲಿಂದ ತಂದೆ ನೀನ್ ನೀರನ್ನ ಅಂದ್ರೆ ಕೆರೆ ನೀರು ತಂದೆ. ಕೆರೆ ನೀರು ಯಾರು ಕಟ್ಟಿಸಿದ್ದು? ಇಡೀ ಊರಿನವರ ಪರಿಶ್ರಮದಿಂದ ಕಟ್ಟಿದ ಕೆರೆ ನೀರು. ನಾಡೆಲ್ಲರೂ ನೋಡಿ ಎಂದು ಪೂಜಿಸುತ್ತಾ. ನಿನ್ನ ಪೂಜೆ ಎಂಥದ್ದು ಅಂತಂದ್ರೆ ನಿನಗಾಗಿ ಅಲ್ಲ, ನಿನ್ನ ಆತ್ಮ ಸಂತೋಷಕ್ಕಾಗಿ ಪೂಜೆ ನಡೀತಾ ಇಲ್ಲ. ಇಲ್ಲಿ ಪೂಜೆ ನಡೀತಾ ಇರೋದು ಯಾವುದಕ್ಕಾಗಿ? ತೋರಿಕೆಗಾಗಿ, ಇನ್ನೊಬ್ಬರಿಗೆ ತೋರಿಸಬೇಕಾಗಿದೆ. ಇಡೀ ನಾಡು, ಸಮಾಜ ನನ್ನ ಪೂಜೆಯನ್ನ ನೋಡಿ ಅನ್ನುವ ರೀತಿಯಲ್ಲಿ ಪೂಜಿಸುತ್ತಿದ್ದಾರೆ. ಇಷ್ಟಾದ ಮೇಲೆ ಕೆರೆ ನೀರು ತಂದಾರೆ. ಯಾರ್ದೋ ಮನೆಯಲ್ಲಿ ಬಿತ್ತಿ ಬೆಳೆದ ಹೂವಿನ ಗಿಡದಲ್ಲಿ ಹೂ ತಂದಾನೆ. ಇಡೀ ನಾಡು ನೋಡುವ ಹಾಗೆ, ಸಮಾಜ ನೋಡುವ ಹಾಗೆ ಪೂಜೆ ಮಾಡ್ತಾ ಇದೆಯಲ್ಲ. ಈ ಪೂಜೆ ಮಾಡಿದ ಮೇಲೆ ಇದರಿಂದ ಪುಣ್ಯ ಲಭಿಸುತ್ತದೆ ಅಂತ ಒಂದು ಅರ್ಥ ಇಟ್ಕೊಂಡ್ರೆ, ಲಭಿಸ್ತಾ ಇದೆ ಅನ್ನೋದನ್ನು ಇಟ್ಕೊಂಡಾಗ ಪುಣ್ಯ ಸಿಗುತ್ತದೆ ಅಂತ ನಾವು ತಿಳ್ಕೊಂಡ್ರೆ, ಹಾಗಾದರೆ ಆ ಪುಣ್ಯ ಯಾರಿಗೆ? ಪ್ರಶ್ನೆಯನ್ನ ಚೌಡಯ್ಯನವ್ರು ಹಾಕ್ತಾರೆ. 3 ಪ್ರಶ್ನೆ ಹಾಕ್ತಾರೆ. ಪೂಜಿಸಿದ ಪುಣ್ಯ ಹೂವಿಗೋ? ಯಾಕಂದ್ರೆ ಅದು ಆ ಸ್ಥಾವರ ಮೂರ್ತಿಯ ಮೇಲೆ ಇದೆ, ಸ್ಥಾವರ ಲಿಂಗದ ಮೇಲೆ, ತಲೆ ಮೇಲಿದೆ. ಅದಕ್ಕೋ? ನೀರಿಗೋ? ನಿನ್ನನ್ನು ಸ್ನಾನ ಮಾಡಿಸಿದೆ, ನಿನಗೆ ಅಭಿಷೇಕ ಆಗಿದೆಯಲ್ಲ, ನಿನ್ನನ್ನು ಶುಭ್ರವಾಗಿ ತೊಳೆದ್ನಲ್ಲ, ಆ ತೊಳೆದ ನಂತರ ಹೂ ಬಂದು ಕೂಡ್ತದಲ್ಲ. ಹಾಗಾದ್ರೆ ಆ ನೀರಿಗೋ? ನಾಡೆಲ್ಲಕ್ಕೂ. ಆ ನೀರು ಬರ್ಲಿಕ್ಕೆ ಕಾರಣೀಕರ್ತರಾದವರು ಈ ನಾಡಿನ ಜನ, ಈ ಊರಿನ ಜನ, ಈ ಸಮಾಜದ ಜನ. ಅವರು ಶ್ರಮ ಪಟ್ಟದ್ರಿಂದ ಕೆರೆಯಾಗಿದೆ. ಹಾಗಾದ್ರೆ ಪುಣ್ಯದ ಫಲದ ಒಂದು ಪಾಲು ಅವರಿಗೂ ಹೋಗ್ಬೇಕಲ್ಲ. ಎಷ್ಟು ಸೂಕ್ಷ್ಮವಾಗಿ ಚೌಡಯ್ಯನವರು ಇಳಿತಾರೆ ಅಂದ್ರೆ,
ನೀವೇನ್ ಮಾಡ್ಲಿಕ್ಕೆ ಈ ಲೌಕಿಕದ ಸ್ಥಾವರದ ಈ ಪೂಜೆ ಇದು ಸರಿನೇ ಇದೆ ಅಂತ ತಿಳ್ಕೊಂಡ್ರು ಕೂಡ ಇದರ ಪುಣ್ಯದ ಫಲ ಯಾರಿಗೆ ಸಿಗ್ತದೆ ಹೇಳ್ರು ಅಂತ ಕೇಳ್ತಾರೆ. ನೀವು ತಂದ ಯಾರ್ದೋ ಹೂವು, ನೀವು ತಂದಂತ ಕೆರೆ ನೀರು ಮತ್ತು ನೀವು ಪೂಜಿಸುವ ರೀತಿ ನೋಡಿದರೆ ಪೂಜಿಸಿದ ಪುಣ್ಯ ಹೂವಿಗೆ ಸಿಗಬೇಕು, ನೀರಿಗೆ ಸಿಗಬೇಕು, ಈ ನಾಡೆಲ್ಲಕ್ಕೂ ಪೂಜಿಸಿದಾತಗೋ ಅಥವಾ ನಿನಗೋ ಇದ ನಾನರಿಯೆ. ಇದು ನನಗಂತೂ ತಿಳಿವಲ್ದಪ್ಪ. ಬಹಳ ವ್ಯಂಗ್ಯದ ಮೊನಚುಗಳಿಂದ ಇಡೀ ಸಮಾಜವನ್ನೇ ಇರಿತಾರೆ. ಅವ್ರು ಕೇಳೋದು ತನ್ನ ಆರಾಧ್ಯ ದೇವವನ್ನೇ ಕೇಳ್ತಾರೆ, ಆದ್ರೆ ಅಲ್ಲಿ ಕೇಳುವ ಪ್ರಶ್ನಿಸುವ ಸ್ಥಾನದಲ್ಲಿ, ಪ್ರಶ್ನಿಸಿಕೊಳ್ಳುವ ಸ್ಥಾನದಲ್ಲಿ ನಿಂತವರು ಈ ಸ್ಥಾವರ ಪೂಜಕರು. ಒಂದು ಅರ್ಥ ಮಾಡಿಕೊಳ್ಳ್ರಪ್ಪ, ಹೀಗೆ ಮಾಡೋದರಿಂದ ನಿಮಗೆ ಏನು ಸಿಗುತ್ತದ? ನಿಮಗೆ ಏನೂ ಸಿಗೋದಿಲ್ಲ. ಅಂದ್ರೆ ಇದು ಪಾಸಿಟಿವ್ ಆಗಿ ಹೇಳ್ತಾ ಅದರ ಅರ್ಥವನ್ನ ಕೇಳುಗ ತಾನೇ ತಿಳ್ಕೊಂಡು ಬಿಡ್ತಾನೆ. ಹೌದು ಹೌದು ಹೌದು, ನಾನು ಮಾಡಿದ ಪೂಜೆಯಿಂದ ನನಗಂತೂ ಏನು ಸಿಗುವುದಿಲ್ಲ. ಯಾಕಂದ್ರೆ ನಾನು ತಂದದ್ದು ಇನ್ನೊಬ್ಬರು ಬೆಳೆದ ಹೂವಲ್ಲ, ನಂದಂತೂ ಶ್ರಮ ಇಲ್ಲ. ನಾನು ತಂದದ್ದು ಇನ್ನೊಬ್ಬರು ಸಂಗ್ರಹಿಸಿ ಇಟ್ಟಂತ ನೀರಲ್ಲ, ಹಾಗಾದ್ರೆ ನಂದೇನು? ಆಗ ನಾನು ಪೂಜಿಸಿದ್ದು ನನಗಾಗಿ ಆತ್ಮ ಸಂತೋಷಕ್ಕಾಗಿ ಪೂಜಿಸಲಿಲ್ಲ, ನೋಡುವುದಕ್ಕಾಗಿ ಪೂಜಿಸಿಬಿಟ್ಟಲ್ಲ. ಹೀಗಿದ್ದಾಗ ಇದರ ಫಲ ಯಾರಿಗೆ ಅನ್ನುವ ಗೊಂದಲವನ್ನ ಅಂಬಿಗರ ಚೌಡಯ್ಯನವ್ರು ಕೇಳ್ತಾರಲ್ಲ, ಅದು ಗೊಂದಲ. ಎಲ್ಲರೂ ಕೇಳಿಕೊಂಡ್ರೆ ನಾಳೆ ಶ್ರಾವಣದಲ್ಲಿ ಶುರುವಾಗುವ ಇಂತಹ ವೈಭವೋಪೇತ ಪೂಜೆಗಳು ಏನಿದಾವಲ್ಲ, ಇವು ಅರ್ಥಹೀನ ಅಂತ ಅನಿಸುತ್ತೆ. ಕಲಬುರ್ಗಿ ಸರ್ ನನ್ನ ಗುರುಗಳು ಹೇಳ್ತಿದ್ರು, ಯಾರಾದರೂ ಬಂದ್ರೆ ಲಿಂಗ ಪೂಜೆ ಮಾಡುತ್ತಿದ್ದಾರೆ ಅಂತ ಹೇಳಬಾರ್ದು ಅಂತ ಹೇಳ್ತಿದ್ರು. ಲಿಂಗ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಾರ್ದು. ಅವ್ರು ಏನ್ ಹೇಳ್ತಿದ್ರು? ಲಿಂಗ ಪೂಜೆ ಮಾಡುತ್ತಿದ್ದಾರೆ ಅಂದ್ರೆ ಅದು ಬೇರೆ, ನೀನು ಬೇರೆ. ಮಾಡಿಕೊಳ್ಳುವುದು ಅಂದ್ರೆ ನೀನೇ ಅದು, ಅದೇ ನೀನು, ನಿನ್ನನ್ನೇ ನೀನು ಮಾಡಿಕೊಳ್ಳುವುದು. ಇದು ಸಮರಸ ಭಾವ. ಅದಕ್ಕೆ ಲೌಕಿಕವಾಗಿ ಇಂಥವರನ್ನು ಕಂಡಿರಬೇಕು, ಅವರನ್ನ ಕುರಿತು ಒಂದಿಷ್ಟು ಮೊನಚಿನಿಂದ ಅವರು ಹೇಳ್ತಾರೆ. ಹೀಗಾಗಿ ಅಂಬಿಗರ ಚೌಡಯ್ಯನ ಅದ್ಭುತವಾದ ವಚನಗಳಿದಾವೆ. ನಾವೆಲ್ಲ ತಿಳ್ಕೊಂಡಿವಿ ಅವನು ಬರೇ ಬೈತಾನ ಅಂತ. ಹಂಗಲ್ಲ. ಲಿಂಗವೆಂಬುದು ಕಾಯದ ತೊಡಕು, ಗುರುವೆಂಬುದು ಭಾವದ ತೊಡಕು, ಜಂಗಮವೆಂಬುದು ಮೂರರ ತೊಡಕು, ಜ್ಞಾನಮಯವೆಂಬುದು ಸರ್ವಮಯವೆಲ್ಲರ ತೊಡಕು, ಒಂದ ಮೆಟ್ಟಿ ಒಂದ ಕಂಡು ಒಂದಕ್ಕೆ ಸಂದೇಹವಿಲ್ಲದೆ ನಿಂದುದು, ಹಿಂದಳ ಮುಂದಳ ದಂದುಗವಿಲ್ಲ ಎಂದ ಅಂಬಿಗ ಚೌಡಯ್ಯ. ಅಂತ ಅದ್ಭುತವಾದ ವಚನಗಳು ಇದಾವೆ. ವೇಗಳ ವಚನಗಳನ್ನು ಸರಿಸಿ ಇಂಥ ವಚನಗಳನ್ನು ನಾವು ಒಂದಿಷ್ಟು ಓದಿಕೊಂಡ್ರೆ, ಅರ್ಥೈಸಿಕೊಂಡ್ರೆ ನಮ್ಮ ಜೀವನವು ಕೂಡ ಪಾವನ ಆಗ್ತಾ ಇದೆ. ಒಂದು ವಚನ ನೆನಪಾಗ್ತದ. ಇದರ ಸಂವಾದಿಯಾಗಿ ಹೊರತೆಗಳ ಕಂಡಿಂತು ಕೆಲರ್ ಭಾವಿಯ ತೋಡೆಂಬರು, ಅರವಟಿಗೆ ಛತ್ರವು ತಮ್ಮದೆಂಬರು, ಎಲೆ ಪೈರೈದದಿರೆ ಸುರಿಯುವ ಮಳೆ ಸುರಿಯದಿದ್ದಡೆ ಅವರೇತರಲ್ಲಿ ನೀಡುವರೆ ಯಾರ ರಾಮನಾಥ. ನಾವು ಯಾವುದನ್ನ ನಮ್ಮದು ಅಂತ ಮಾಡ್ತಾ ಇದ್ದೀವಲ್ಲ, ಅದೆಲ್ಲ ಭಗವಂತ ಈ ನಿಸರ್ಗ ಕೊಟ್ಟ ಕೊಡುಗೆಯನ್ನ ನಮ್ಮದು ಅಂತ ತಿಳ್ಕೊಂಡು ಮಾಡ್ತಾ ಇದ್ದೀವಲ್ಲ, ನಾವೆಂಥ ಮೂರ್ಖರು ಅನ್ನುವ ತತ್ವವು ಕೂಡ ಇದರಲ್ಲಿ ಅಡಗಿದೆ. ಇಂಥ ಅದ್ಭುತವಾದಂತಹ ತತ್ವವನ್ನು ಹೇಳಿದ ಆ ಅಂಬಿಗರ ಚೌಡಯ್ಯ ನಮ್ಮ ಈ ಲೌಕಿಕದ ಈ ಸ್ಥಾವರ ಪೂಜೆ, ವೈಭವದ ಪೂಜೆಯನ್ನ ತೆಗೆದು ಬಿಸಾಕಿ ಪೂಜೆ ನಡಿಬೇಕಾಗಿರುವುದು ಹೊರಗೆಲ್ಲ ಒಳಗೆ ಅಂತರಂಗದಲ್ಲಿ ನಡಿಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಅದನ್ನು ನಾವೆಲ್ಲ ಗಮನಿಸಬೇಕು ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಶರಣಾರ್ಥಿ. ಧನ್ಯವಾದಗಳು ಗುರುಗಳೇ, ತಮ್ಮ ಅದ್ಭುತವಾದ ಮಾತುಗಳಿಗೆ ಹಾಗೂ ಸುಂದರವಾದ ವಚನ ವಿಶ್ಲೇಷಣೆಗೆ ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ ಸಂವಾದ ಕಾರ್ಯಕ್ರಮ. ಮೊಟ್ಟ ಮೊದಲನೇದಾಗಿ ಹಂಪಿ ವಿಶ್ವವಿದ್ಯಾಲಯ ಭಾಗವಹಿಸಿದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಅವ್ರಿಗೆ ಕೇಳ್ಕೊತಾ ಇದ್ದೀನಿ.
ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬಹುದು ಇವ್ರೆ. ಹಂಪಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು. ಹಲೋ, ಓಕೆ. ನಮ್ಮೊಂದಿಗೆ ಇವತ್ತು ಹುಬ್ಬಳ್ಳಿಯಿಂದ ಹಿರಿಯರಾದಂತಹ ಶಿವಪ್ಪ ಪಟ್ಟಣ್ ಶೆಟ್ರು ಜಾಯ್ನ್ ಆಗಿದ್ದಾರೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೋಬೋದಾ ಗುರುಗಳೇ? ಪಟ್ಟಣ್ ಶೆಟ್ರು. ಓಕೆ, ಶಿವಪ್ರಕಾಶ್ ಅವರೇ ಮಾತಾಡ್ತೀರಾ? ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಹೇಳಿ ಸರ್. ನಿಮ್ಮ ಈ ವಿನೂತನ ಪ್ರಯೋಗಕ್ಕಾಗಿ ನಿಮಗೆ ಅಭಿವಂದನೆಗಳನ್ನ ಕೋರ್ತೇನೆ. ಇದು ಒಂದು ರೀತಿಯ ವಿಭಿನ್ನ ಪ್ರಯೋಗ. ಅಂದ್ರೆ ಹಾಡುಗಾರಿಕೆ, ವಚನದ ಹಾಡುಗಾರಿಕೆ ನಂತರ ಅದರ ಅರ್ಥೈಸುವಿಕೆ. ಹಾಡುಗಳು ತಾಂತ್ರಿಕ ಕಾರಣಗಳಿಂದಾಗಿ ಎಷ್ಟು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ, ಆದ್ರೆ ತದನಂತರ ಬಂದಂತಹ ವಿವರಣೆಗಳು ಬಹಳ ಸೂಕ್ತವಾಗಿ, ಬಹಳ ಅದ್ಭುತವಾಗಿ ಮೂಡಿ ಬಂದವು. ಮೊದಲೇ ಒಂದು ವಚನವನ್ನ ಅಕ್ಕಮಹಾದೇವಿಯರ ಬೆಳಗಿನ ವಚನ ಅಂತೇಳಿ ಭಾವಿಸೋದಿಲ್ಲ. ಆದ್ರೆ ಸೋದರಿಯವರು ನೀಡಿದಂತಹ ವಿವರಣೆ ಆ ವಚನವನ್ನ ಸಾಧಾರಣ ಮಟ್ಟದಿಂದ ಬೆಳಗಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಯ್ತು. ಇದು ಬೆಳಗಿನ ವಚನ ಅಲ್ಲ ಅಂತೇಳಿ ನನ್ನ ಭಾವನೆ. ಹೌದಾ? ನಾನು ಸರಿನಾ? ಹೌದು ಸರ್, ಬೆಳಗಿನ ವಚನ ಅಲ್ಲ ಇದು. ಆದ್ರೆ ತಮ್ಮ ಏನು ವಿಶ್ಲೇಷಣೆ ಇತ್ತು ಇದನ್ನ ಬೆಳಗಿನ ಮಟ್ಟಕ್ಕೆ ತೆಗೆದುಕೊಂಡು ಹೋಯಿತು. ಹಾಗಾಗಿ ಬೆಳಗಿನ ವಚನಗಳು ಏನು ಅನ್ನೋದ್ರ ಬಗ್ಗೆ ನನಗೆ ಜಿಜ್ಞಾಸೆ ಕಾಡ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ವಚನದಲ್ಲೂ ಕೂಡ ಅರ್ಥೈಸುವಂತಹ ಅರ್ಥಗಾರಿಕೆಯ ಮೇಲೆ, ಅದನ್ನ ಅರ್ಥ ಮಾಡಿಕೊಳ್ಳುವ ಅರ್ಥಗಾರಿಕೆಯ ಮೇಲೆ ಬಹಳ ಸಾಮಾನ್ಯ ವಚನವೂ ಕೂಡ ಆಧ್ಯಾತ್ಮಿಕ ನೆಲೆಯಲ್ಲಿ ಬೆಳಗಿನ ವಚನವಾಗಿಯೇ ಕಾಣುತ್ತೆ ಅನ್ನೋದನ್ನ ನಾನು ಇವತ್ತು ತಿಳಿದುಕೊಂಡಿದ್ದೇನೆ ಅಂತೇಳಿ. ಹಾಗಾಗಿ ತಮಗೆ ಅದಕ್ಕಾಗಿ ಅಂದ್ರೆ ವಚನಗಳನ್ನ ನೋಡುವ ಒಂದು ದೃಷ್ಟಿಕೋನ ಇದು. ಬಹಳ ಮಟ್ಟಿಗೆ ಇದು ಅಕ್ಕಮಹಾದೇವಿಯರ ಅತ್ಯಂತ ಸಾಹಿತ್ಯಿಕವಾದಂತಹ, ಬಹಳ ಉತ್ಕೃಷ್ಟವಾದಂತಹ ಒಂದು ಭಾವಗೀತೆಯ ತರದಲ್ಲಿರುವ ವಚನ ಅನಿಸಿದ್ರು ಕೂಡ ಅದರ ಅಂತರಾಳದಲ್ಲಿ ನಾವು ಇಳಿದು ನೋಡಿದ್ರೆ ಅದು ಒಂದು ಬೆಳಗಿನ ವಚನವಾಗಿ ನಮ್ಮನ್ನ ಕಾಡುತ್ತದೆ ಎನ್ನುವುದನ್ನ ತಾವು ಬಹಳ ಅದ್ಭುತವಾಗಿ ನಮಗೆ ಕಟ್ಟಿಕೊಟ್ಟಿದ್ದೀರಿ. ಧನ್ಯವಾದಗಳು. ಇನ್ನು ಎರಡನೇ ವಚನದ ಅರ್ಥಗಾರಿಕೆಯನ್ನು ಕೂಡ ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಅಕ್ಕವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳು. ಇಲ್ಲಿ ಅಲ್ಲಮ ಪ್ರಭುಗಳ ವಚನಗಳ ಅರ್ಥಗಾರಿಕೆ ಇಡುವುದೇ ಒಂದು ದೊಡ್ಡ ಸಾಹಸ. ಇವರ ಈ ವಚನವನ್ನ 10 ಬಾರಿ ಓದಿರೂ ಕೂಡ ಸಾಮಾನ್ಯವಾಗಿ ಅರ್ಥಗಾರಿಕೆಯ ಹಿನ್ನೆಲೆ ಇಲ್ಲದೆ ಈ ಅರ್ಥವನ್ನ ಸರಿಯಾದ ಪರಿಪ್ರೇಕ್ಷ್ಯದಲ್ಲಿ ಹಿಡಿದಿಡುವುದು ಬಹಳ ಕಷ್ಟ. ಇಂಥ ಒಂದು ಕಠಿಣವಾದ ಕೆಲಸವನ್ನ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಹಮೀದಾ ಬೇಗಂ ಅವರಿಗೆ ನನ್ನ ಧನ್ಯವಾದಗಳು. ಇನ್ನು ಮೂರನೇದಾಗಿ ಪ್ರೊಫೆಸರ್ ತಿಗಡಿ ಸರ್, ಧನ್ಯವಾದಗಳು. ಅನಿಸಿಕೆಗೆ ಧನ್ಯವಾದಗಳು. ಮತ್ತೆ ಮೂರನೇ ವಚನದ ವಿಶ್ಲೇಷಣೆಯನ್ನ ಪ್ರೊಫೆಸರ್ ತಿಗಡಿ ಸರ್ ಅವರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಅಂಬಿಗರ ಚೌಡಯ್ಯನವರು ಒಂದು ಸ್ಥಾವರದ ಪೂಜೆಯನ್ನ ಎಷ್ಟು ತೀಕ್ಷ್ಣವಾಗಿ ಅಲ್ಲಗಳಿತಾರೆ ಅಂತ ಹೇಳಿದ್ರೆ, ಅದು ವಚನಗಳನ್ನು ಓದಿದಾಗ ನಮ್ಮ ನಿಲುವಿಗೆ ಬಾರದೆ ಹೋಗ್ಬೋದು. ಆದರೆ ವಚನದ ಅಂತರಾಳಕ್ಕೆ ಇಳಿದು ನೋಡಿದ್ರೆ ಅವರು ಹೇಳುವ ರೀತಿ ನನ್ನದಲ್ಲದ ಯಾವುದನ್ನು ನಾವು ತೆಗೆದುಕೊಂಡು ದೇವರನ್ನ ಪೂಜಿಸೋದಿಲ್ಲ. ಸ್ಥಾವರ ಲಿಂಗವನ್ನು ಪೂಜಿಸುವಾಗ ಅಲ್ಲಿ ನನ್ನದು ಅನ್ನೋದು ಇರೋದಿಲ್ಲ. ಬೇರೆಯವರು ಬೆಳೆದ ಗಿಡದ ಹೂಗಳಿರುತ್ತೆ, ಬೇರೆಯವರು ಕಟ್ಟಿಸಿದ ಕೆರೆಯ ನೀರಿರುತ್ತೆ. ಇಂಥವುಗಳನ್ನ ತೆಗೆದುಕೊಂಡು ನಾವು ಸ್ಥಾವರದ ಪೂಜೆ ಮಾಡುವಾಗ ಅಲ್ಲಿ ನನ್ನದೇನಿದೆ ಅಂದ್ರೆ ಅಲ್ಲಿ ಪೂಜೆಯಿಂದ ಪುಣ್ಯ ಬರುತ್ತೆ, ಇಂಥ ಸ್ಥಾವರ ಪೂಜೆಯಿಂದ ಪುಣ್ಯ ಬರುತ್ತೆ ಅಂತ ನಾವು ಒಂದು ಕ್ಷಣ ನಮ್ಮ ಮನಸ್ಸಿನಲ್ಲಿ ಕಲ್ಪಿಸಿದ್ರೆ ಆ ಪುಣ್ಯಕ್ಕೆ ನಿಜವಾದ ಅರ್ಹದಾರರು ಯಾರು? ಆ ಪುಣ್ಯ ಯಾರಿಗೆ ಹೋಗುತ್ತೆ? ಪ್ರಾಯಶಃ ಇದು ಶರಣರನ್ನ ಅಂದು ಕಾಡಿದ ಪ್ರಶ್ನೆಯಾಗಿರುವಂತೆ ಇಂದು ಪ್ರೊಫೆಸರ್ ತಿಗಡಿ ಸರ್ ಅವರು ಹೇಳಿದಾಗ ಇನ್ನು ಶ್ರಾವಣದ ಮೊದಲಾದ ನಂತರ ನಮ್ಮ ಮನಸ್ಸಿನಲ್ಲೂ ಇದು ಕಾಡ್ತಾ ಇರುತ್ತೆ. ಈ ಸ್ಥಾವರದ ಪೂಜೆಯ ಜಂಜಾಟ, ಇದರ ಆರಂಭ, ವೈಭವ, ದುರಿತನ ಯಾರಿಗಾಗಿ? ಇದರಲ್ಲಿ ಏನಾದರೂ ಫಲಗಳು ಇದ್ದಲ್ಲೂ ಕೂಡ ಆ ಫಲಗಳು ಯಾರನ್ನು ತಟ್ಟುತ್ತವೆ ಅನ್ನೋದನ್ನು ಮಾತ್ರ ಯಕ್ಷ ಪ್ರಶ್ನೆಯಾಗಿ ಉಳಿಯುತ್ತವೆ. ಇದರ ಫಲ ಗಿಡವನ್ನ ಬೆಳೆದ ಮಾಲಿಗೆ ಹೋಗುತ್ತೋ, ಕೆರೆಯನ್ನ ಕಟ್ಟಿಸಿದಾತನಿಗೆ ಹೋಗುತ್ತೋ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿ ವಾಚಕನನ್ನ ಕಾಡುತ್ತಲೇ ಇರುತ್ತೆ. ಹಾಗಾಗಿ ಶರಣರ ವೈಚಾರಿಕ ಪ್ರಜ್ಞೆಯ ಉತ್ತುಂಗದಲ್ಲಿ ಮೂಡಿದಂತಹ ಒಂದು ವಚನ ಅಂತ ಹೇಳಿ ನಾನು
ಅಂಬಿಗರ ಚೌಡರಿಯರ ಈ ವಚನವನ್ನು ಭಾವಿಸ್ತೇನೆ. ಅವಕಾಶ ಕೊಟ್ಟಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಶಿವಪ್ರಕಾಶ್ ಸರ್ ಅವರೇ. ಹಂಪಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಮಾತಾಡ್ತೀರಾ ಯಾರಾದ್ರು? ಅವ್ರ ಹೆಸರು ನೀವ ಹೇಳ್ರಿ ಸರ್, ಅಂದ್ರೆ ಮಾತಾಡ್ತಾರ. ತನುಜಾ KS ಯಾರ ಮಾತಾಡ್ತೀರಿ? ಮಾತಾಡ್ರಿ. ಸರ್ ನಮಸ್ತೆ ಸರ್. ಕೇಳಿಸ್ತಿದೆ ಸರ್ ನಾನು ಮಾತಾಡ್ತಿರೋದು? ಹಾ ಕೇಳಿಸ್ತಿದೆ, ಮಾತಾಡ್ರಿ. ನನ್ನ ಹೆಸರು ಹರೀಶ್ ಭಂಡಾರಿ ಅಂತ ಸರ್. ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ 4ನೇ ವರ್ಷದ ವಿದ್ಯಾರ್ಥಿ ಸರ್, BPA. ಕಾರ್ಯಕ್ರಮ ಬಹಳ ಖುಷಿ ಕೊಡ್ತದೆ ಸರ್ ನನಗೆ, ನಮಗೆ ಎಲ್ಲರೂ ಇಲ್ಲೇ ಇದ್ದೀವಿ ವಿಭಾಗದಲ್ಲಿ. ಒಂದು ಏನಂದ್ರೆ ಈ ಒಂದು ಕಾರ್ಯಕ್ರಮವನ್ನ ಈ ರೀತಿ ಅಂತರ್ಜಾಲದಲ್ಲಿ ಮಾಡಿದ್ದು ಇದೊಂದು ಪ್ರಾರಂಭದ ಕಾರ್ಯಕ್ರಮ ಆಗಿರೋದ್ರಿಂದ ಒಳ್ಳೇದೆ. ನಮಗೆ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ನೋಡ್ಕೊಂಡ್ರೆ ನೇರವಾಗಿ ನಮ್ಮ ಯೂನಿವರ್ಸಿಟಿಯಲ್ಲಿ ಆಗಿರ್ಬಹುದು ಅಥವಾ ಹೊರಗಡೆ ಎಲ್ಲೇ ಒಂದು ಆಫ್ಲೈನ್ ಕಾರ್ಯಕ್ರಮ ಮಾಡಿದ್ರೆ ಉತ್ತಮವಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ಗುರುಗಳು ಬಹಳ ಒಳ್ಳೊಳ್ಳೆ ವಚನಗಳನ್ನ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಅವನ್ನೆಲ್ಲ ನೇರವಾಗಿ ಕೇಳಿದ್ರೆ ಅವನ್ನ ವಿಶ್ಲೇಷಣೆ ಮಾಡುವಂತವ್ರಿಗೂ ಮತ್ತೆ ಕೇಳುವಂತವ್ರಿಗೂ ಒಂದು ಉತ್ತಮವಾದಂತಹ ಸಂದೇಶ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದಗಳು. ಮತ್ತೆ ಯಾರಾದ್ರೂ ಮಾತಾಡಿ. ತಬಲಾ ಗುರುಗಳಿದ್ರು ಅವ್ರ ಹತ್ರ ಮಾತಾಡ್ಸಿ ಸ್ವಲ್ಪ. ಮಾತಾಡಮ್ಮ. ನಮಸ್ಕಾರಗಳು ಸರ್. ನನ್ನ ಹೆಸರು ಬಸಮ್ಮ ಮಾದರ್ ಅಂತ. ನಾನು ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿನಿ. ಖುಷಿ ಆಯ್ತು ಸರ್ ನಮ್ಮೆಲ್ಲರಿಗೂ ಒಳ್ಳೊಳ್ಳೆ ವಚನಗಳದ್ದು ಕಲ್ತ್ಕೊಂಡು. ನಮಗಿಲ್ಲಿ ಸಮಸ್ಯೆ ಅಂದ್ರೆ ಅಂತರ್ಜಾಲದಲ್ಲಿ ಮಾಡಿರೋದೇ ಸಮಸ್ಯೆ ಸರ್ ನಮ್ಗೆ. ಯಾಕಂದ್ರೆ ಸರಿಯಾಗಿ ಕೇಳಿಸೋದಿಲ್ಲ, ನಾವೇನ್ ಹಾಡ್ತೀವಿ ಅಂತ ನಿಮಗೆ ಕೇಳಿಸೋದಿಲ್ಲ. ಲೈವ್ ಅಲ್ಲಿ ಕುತ್ಕೊಂಡು ಕೇಳಿದ್ರೆ ಕೇಳೋರ್ಗೂ ಆನಂದ, ಹಾಡೋರ್ಗೂ ಆನಂದ. ಸೊ ನೆಕ್ಸ್ಟ್ ಟೈಮ್ ಇಂದ ಅಕಸ್ಮಾತ್ ಮಾಡಿದ್ರೆ ಲೈವ್ ಅಲ್ಲಿ ಮಾಡ್ರಿ ಅಂತ ಕೇಳ್ಕೊಂತೀನಿ ಸರ್ ನಾನು. ಅಂದ್ರೆ ಎಷ್ಟು ದಿನದಿಂದ ನಾವು ಕಷ್ಟಪಟ್ಟು, ನಮ್ ಸರ್ ಕಷ್ಟಪಟ್ಟು ಒಳ್ಳೊಳ್ಳೆ ರಾಗದಲ್ಲಿ ಸಂಯೋಜನೆ ಮಾಡಿ ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ ಸರ್. ನಾವು ಕೂಡ ಕಲ್ತ್ಕೊಂಡಿದ್ದೀವಿ, ಒಳ್ಳೆ ಪ್ರಯತ್ನವನ್ನ ಮಾಡಿದೀವಿ ಅಂತ ನಾನು ಭಾವಿಸ್ತೀನಿ ಸರ್. ಸೊ ಲೈವ್ ಅಲ್ಲಿ ಮಾಡಿದ್ರೆ ಬಹಳ ಖುಷಿ ಆಗ್ತದೆ ಸರ್ ನಮ್ಮೆಲ್ಲರಿಗೂ. ಜಸ್ಟ್ ಬಿಗಿನಿಂಗ್. ಅವಕಾಶ ಮಾಡ್ಕೊಟ್ಟಿರೋದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದಗಳು ಸರ್. ಇದು ಜಸ್ಟ್ ಬಿಗಿನಿಂಗ್. ಇನ್ ದ ಡ್ಯೂ ಕೋರ್ಸ್ ಆಫ್ ಟೈಮ್ ವಿ ವಿಲ್ ಸಾರ್ಟ್ ಇಟ್ ಔಟ್. ಓಕೆ ಸರ್, ಓಕೆ ಸರ್. ಮುಂದೆ ನಾನೇ ಬರ್ತೀನಿ, ಹಂಪಿ ಯೂನಿವರ್ಸಿಟಿ ನಾನೇ ಬಂದು ಎಲ್ಲ ಸೆಟ್ ಮಾಡ್ತೀನಿ. ಖಂಡಿತವಾಗಿ ಬರ್ರಿ ಸರ್, ಖಂಡಿತವಾಗಿ. ಓಕೆ ಅಮ್ಮ, ಓಕೆ, ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ವಿನಯ್ ನೀವೇ ಮಾತಾಡಿ. ತಬಲಾ ಗುರುಗಳಿಗೆ ಕೊಡ್ರಿ. ಕಲ್ಪಿಸಿಕೊಟ್ಟಂತಹ ನಮ್ಮ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ವೀರೇಶ್ ಬಡಗೇರಿ ಸರ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ, ಹಾಗೂ ಈ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ಪರಮಶಿವಮೂರ್ತಿ ಸರ್ ಅವರಿಗೂ ಕೂಡ ಹಾಗೂ ಕುಲಸಚಿವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪೂರ್ತಿ ರೂಪುರೇಷೆಯನ್ನು ಮಾಡಿದವ್ರೆ ಡಾಕ್ಟರ್ ವೀರೇಶ್ ಬಡಗೇರ್ ಅವರು. ಮತ್ತೆ ಯಾರಾದ್ರೂ ಮಾತಾಡ್ತೀರಾ? ಮತ್ತೆ ಯಾರಾದ್ರು ಮಾತಾಡ್ತೀರಾ? ತಬಲಾ ಗುರುಗಳೇ ಮಾತಾಡಿ. ನೀವೇ ಮಾತಾಡ್ಲಿಲ್ಲ ನಂಗೆ, ನಿಮ್ ಶಿಷ್ಯರಿಗೆ ಇದು ಬೇಕಲ್ಲ. ಧನ್ಯವಾದಗಳು ಎಲ್ಲರಿಗೂ. ಅತ್ಯುತ್ತಮವಾದಂತ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್. ಮುಂದೆ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಮಾತಾಡ್ಬೇಕು ಅಮ್ಮ. ಸರ್ ನಮಸ್ಕಾರಗಳು ಸರ್. ನಮಸ್ಕಾರ. ಮೊಟ್ಟ ಮೊದಲಿಗೆ
ಸಂಗೀತ ಸೇವೆ ಮತ್ತು ಸಾಹಿತ್ಯ ಸೇವೆ ಮಾಡಿದ ವಿದ್ಯಾರ್ಥಿಗಳಿಗೂ ಮತ್ತು ಸಹೋದರ ಸಹೋದರಿಯರಿಗೂ ಹಾರ್ದಿಕ ಅಭಿನಂದನೆಗಳು. ಕನ್ನಡ ವಿಶ್ವವಿದ್ಯಾಲಯ ಮತ್ತು ವಚನ ಸಾಹಿತ್ಯ ಮಂದಾರ ಈ ಎರಡರ ಬೆಸುಗೆಯಿಂದ ತುಂಬಾ ಅಪರೂಪವಾದ ಕಾರ್ಯಕ್ರಮ ಇವತ್ತ ಮೂಡಿ ಬಂತು. ಇವತ್ತ ವಿಶ್ಲೇಷಣೆಗೆ ಅವಕಾಶ ಮಾಡಿ ಕೊಡುವುದಕ್ಕಿಂತ ನೀವು ಸ್ವಲ್ಪ ಇನ್ನೊಬ್ರಿಗೆ ಹಾಡಿಸಿ ಇನ್ನೊಂದು ವಚನ ವಿಶ್ಲೇಷಣೆ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ನನ್ನ ಭಾವನೆ ಸರ್. ವಚನ ವಿಶ್ಲೇಷಣೆ ಮಾಡಿದ್ದೇವೆ ಬೇಕಾದಷ್ಟು ಸಲ, ಇಡೀ ನಿಮ್ಮ ಕಾರ್ಯಕ್ರಮದಲ್ಲಿ ಅದೇ ಇರುತ್ತೆ. ಇನ್ನೂ ಒಂದೆರಡು ವಚನಗಳು ಕೇಳುವಂತಹ ಅವಕಾಶ ಸಿಗ್ತಾ ಇತ್ತು ಅಂತ ಹೇಳಿ ಭಾವಿಸುತ್ತಾ ಇವತ್ತ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಅಂಬಿಗರ ಚೌಡೆಯ ಅಲಿಂದ ಶುರು ಮಾಡಿ ಕಾಣ್ತದೆ ಇದು ಜಾತ್ರೆ. ಅಂದ್ರೆ ದಿನ ತನಕ ಬರೋ ತನಕ ಇದನ್ನು ತಗೋತದೆ, ಟೈಮ್ ಕಾಣಿಸ್ತದೆ. ಇದು ಬಹಳ ಇರ್ಲಿ. ಈ ವಚನ ಸಾಹಿತ್ಯದ ಈ ಮೂವರು ಅಕ್ಕರಾದಿಯಲ್ಲಿ ಪ್ರಥಮವಾಗಿ ಬರುವಂತಹ ಅಕ್ಕ ಅಲ್ಲಮ್ಮ ಪ್ರಭುದೇವರು ಮತ್ತು ಅಂಬಿಗರ ಚೌಡಯ್ಯ. ಈ ಮೂವರನ್ನ ಕುರಿತು ಇವತ್ತು ನೀವು ನಮ್ಮ ತಿಗಡಿ ಸರ್ ಅವ್ರು ಹೇಳಿದಂತೆ ಇವತ್ತ ಅವರ ನಿಸರ್ಗದ ಕವನಗಳನ್ನ, ಪ್ರಕೃತಿಯ ಕವನಗಳನ್ನ ಆಯ್ದುಕೊಂಡು ವಚನ ವಿಶ್ಲೇಷಣೆಗೆ ತೊಡಗಿದ್ರಿ ಅನ್ನುವಂತಹ ಮಾತು. ಯಾಕೆಂದ್ರೆ ನಾನು ಸಹೋದರಿ ಪುಷ್ಪ ಅವರ ಇದನ್ನ ಕೇಳಿಲ್ಲ, ಆದ್ರೆ ಅಕ್ಕನ ವಚನ ಗಿರಿಯಲ್ಲದೆ ಹುಲ್ಲು ಮರಡಿಯಲ್ಲಾಡುವುದೇ ನವಿಲು ಅನ್ನುವಂತಹ ಅವರ ಸುಂದರವಾದ ಪ್ರಕೃತಿ ಧಾಮದ ಒಂದು ಕವನ ಅದು ಗಿರಿ, ಕೊಳ, ಮಾಮರ, ಪರಿಮಳ, ಹಂಸ, ನವಿಲು, ಕೋಗಿಲೆ, ಭ್ರಮರ ಅನ್ನುವಂತಹ ಆ ನಿಸರ್ಗದ ಒಂದು ಮಡಿಲಿನಲ್ಲಿ ಅಕ್ಕ ಕಟ್ಟಿಕೊಂಡಂತಹ ಆ ಪರಮಾತ್ಮನ ಇರುವಿಕೆಯನ್ನ ಬಹುಶಃ ಆ ಸಹೋದರಿ ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿರ್ತಾರೆ. ಅವರು ಹಾಡಿದವರು ಹಾಡಿರ್ಲಿಕ್ಕೂ ಸಾಕು ಅನ್ನುವಂತ ಮಾತನ್ನ ಹೇಳ್ತಾ ನಾನು ಹಮೀದಾ ಬೇಗಂ ಮೇಡಮ್ ಅವ್ರದ್ದು ಮತ್ತು ಸರ್ ಅವ್ರ ತಿಗಡಿ ಸರ್ ಅವ್ರದ್ದು ಇಬ್ಬರದು ಕೇಳಿದೆ. ಆ ಎರಡು ಕವನಗಳು ಕೂಡ ಪ್ರಕೃತಿಯ ಒಂದು ಇದರಲ್ಲೇ ಬಂದಂಗ ಇದಾವೆ ಅನ್ನುವಂತ ಮಾತು. ಅರಗಿನ ಪುತ್ಥಳಿ, ಬೆಂಕಿ, ನೀರು, ಬಾವಿ ಇವು ಕೂಡ ಪ್ರಕೃತಿಯಲ್ಲಿರುವಂತಹ ಒಂದು ವಸ್ತುಗಳೇ. ಸರ್ ಹೇಳಿದಂತ ತಿಗಡಿ ಸರ್ ಹೇಳಿದಂತ ಅಂಬಿಗರ ಚೌಡಯ್ಯನವರ ವಚನವಂತೂ ಅದು ಕಂಪ್ಲೀಟ್ ಹೂ ಇತ್ಯಾದಿ. ಅಂದ್ರೆ ಈ ಪ್ರಕೃತಿಯ ವಸ್ತುಗಳನ್ನ ತೆಗೆದುಕೊಂಡು ಶರಣರು ಕಟ್ಟಿಕೊಟ್ಟಂತಹ ಒಂದು ದೇವರ ಕಲ್ಪನೆ ಏನಿದೆ ನೋಡ್ರಿ, ಅದು ಬಹಳ ಸುಂದರವಾಗಿ ಇವತ್ತ ಕಾರ್ಯಕ್ರಮದಲ್ಲಿ ಮೂಡಿ ಬಂತು ಸರ್. ಅದಕ್ಕಾಗಿ ಇಂಥ ವಿನೂತನವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡ, ಯಾಕೆಂದ್ರೆ ಶಾಲಾ ಕಾಲೇಜ್ ಮಟ್ಟದಲ್ಲಿ ಇವು ಆಗ್ತಾ ಇದಾವೆ. ನಮ್ಮ ಅಕ್ಕನ ಸಮ್ಮೇಳನದಲ್ಲಿ ಇಂಥ ಕಾರ್ಯಕ್ರಮಗಳು ಬಹಳಷ್ಟು ಆಗ್ತಾ ಇದಾವೆ. ಇನ್ನೊಂದು ನಡೀತದೆ ಹಾಗೆ, ಈ ಕಡೆ ವಚನ ಹಾಡ್ತಾ ಇರ್ತಾರೆ, ಆ ಕಡೆ ವಚನಕ್ಕೆ ದೃಶ್ಯ ಒಂದು ಇದನ್ನು ಕೊಡ್ತಾರೆ, ಚಿತ್ರಕಲೆಯನ್ನು ಕೊಡ್ತಾರೆ. ಈ ಕಡೆ ಅದರ ವಿಶ್ಲೇಷಣೆಯನ್ನು ಕೂಡ ನಮ್ಮ ಕಲಬುರ್ಗಿಯ ಅನುಭವ ಮಂಟಪದವ್ರು ಏನ್ ಮಾಡ್ತಾರೆ ಸರ್, ಕಟ್ಟಿ ಕೊಡ್ತಾರೆ. ಹೀಗಾಗಿ ಆನ್ಲೈನ್ ಮೇಲೆ ನೋಡ್ಬೇಕಾದ್ರೆ ಇದು ತಮ್ಮದೇ ಫಸ್ಟ್ ಆಯ್ತು. ತುಂಬಾ ಒಳ್ಳೆಯ ಕಾರ್ಯಕ್ರಮ ಸರ್. ಇಂಥ ಕಾರ್ಯಕ್ರಮವನ್ನ ಇನ್ನು ಬಹಳಷ್ಟು ಕಾಲ ನಡೆಸ್ರಿ ಅಂತ ಹೇಳ್ಕೊಂಡು ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಶರಣ. ಅಕ್ಕ ಅವರೇ, ಇದು ಒಟ್ಟು 5 ಎಪಿಸೋಡ್ ನಲ್ಲಿ ಮೂಡಿ ಬರಲಿದೆ. ಇವತ್ತು ಮೊದಲನೇದು ಎಪಿಸೋಡ್. ಒಟ್ಟು 15 ವಚನಗಳನ್ನ ನಾವು ವಿಶ್ಲೇಷಣೆಗೆ ತೆಗೆದುಕೊಂಡಿದೀವಿ. ಇದು ಜಸ್ಟ್ ಬಿಗಿನಿಂಗ್. ಅದೇ ಅಲಿಂದ ಹೊಂಟಿರಿ ಜಾತ್ರೆ, ಕನ್ನಡದ ಜಾತ್ರೆ ಸರ್, ಕನ್ನಡದ ಅಕ್ಷರಗಳ ಜಾತ್ರೆ. ಹೌದು, ಇನ್ನ 5 ಎಪಿಸೋಡ್ ಬರುತ್ತೆ. ಆ ಟೆಕ್ನಿಕಲ್ ಸ್ನ್ಯಾಗ್ ಏನಿದೆ ಅದನ್ನ ಪರಿಹರಿಸುವಂತ ಕೆಲಸವನ್ನ ಮಾಡಿ. ನಮ್ಮ ಶರಣಬಸವ ಯೂನಿವರ್ಸಿಟಿಯ ಸಂಗೀತ ವಿಭಾಗದಲ್ಲಿಂದಲೂ ಕೂಡ ನೀವು ಮಾಡ್ಕೋಬಹುದು ಸರ್. ಎಸ್ ಇದು ಮಾಡೋಣ. ಅಂದ್ರೆ ಇದು 5 ಎಪಿಸೋಡ್ ನಾವು ಫಸ್ಟ್ ಕಂಪ್ಲೀಟ್ ಮಾಡೋಣ. ಅದಾದ್ಮೇಲೆ ವಿಲ್ ಟ್ರೈ ಟು ಇಂಪ್ರೂವ್ ಅಪಾನ್ ಇಟ್. ಓಕೆ, ಧನ್ಯವಾದಗಳು ಅಕ್ಕ ಅವರೇ. ಇಟಗಿ ಅವರು ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಸತೀಶ್ ಇಟ್ಗಿ ಮಾತಾಡ್ತೀರಾ? ಎಲ್ಲರಿಗೂ ಶುಭ ಸಂಜೆ. ಇವತ್ತಿನ ವಚನ ಗಾಯನ ಕಾರ್ಯಕ್ರಮ ಮತ್ತು ವಚನ ವಿಶ್ಲೇಷಣೆ ಕಾರ್ಯಕ್ರಮ ಬಹಳ ಸೊಗಸಾಗಿ ಮೂಡಿ ಬಂತು. ವಚನ ಮಂದಾರ ಕಾರ್ಯಕ್ರಮದ ಪ್ರತಿ ವಾರದ ಕಾರ್ಯಕ್ರಮ ನಾವು ಭಾಗವಹಿಸ್ತಾ ಬಂದುದರಲ್ಲಿ ಇದೊಂದು ಒಂಥರ ವಿಶಿಷ್ಟವಾದಂಥದ್ದು. ಈ ಮೊದಲು ನಾವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕಾವ್ಯ ಕುಂಚ ಕಲೆ ಅಂತೇಳಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ನೋಡ್ತಿದ್ವಿ. ಬಟ್ ಅಲ್ಲಿ ವಚನಗಳನ್ನ ಹಾಡ್ತಿರ್ಲಿಲ್ಲ, ವಚನಗಳನ್ನು ವಿಶ್ಲೇಷಣೆ ಮಾಡ್ತಿರ್ಲಿಲ್ಲ. ಕಾವ್ಯಗಳನ್ನು ಓದು, ಕಾವ್ಯಗಳನ್ನ ಚಿತ್ರಕಲೆಯ ಮುಖಾಂತರ ಚಿತ್ರಿಸಿ ಅದಕ್ಕೊಂದು ಭಾವ ತುಂಬತಕ್ಕಂಥ ಕಲೆಯನ್ನು ನೋಡಿದ್ದೀವಿ.
ಈ ರೀತಿ ವಿನೂತನವಾಗಿ ಇವತ್ತು ವಚನಗಳನ್ನ ಅದಕ್ಕೊಂದು ಭಾವಗಳನ್ನ ತುಂಬಿ ಗಾನವನ್ನ ಕೊಟ್ಟು ಅನಂತರ ಅದಕ್ಕೆ ವಿಶ್ಲೇಷಣೆ ಮತ್ತೆ ಕನ್ನಡ ವಚನ ವಿದ್ವಾಂಸರಿಂದ ಅದಕ್ಕೆ ವಿಶ್ಲೇಷಣೆ ಕೊಟ್ಟಿದ್ದು ಒಂದು ವಚನಕ್ಕೆ ಒಂದು ಎಲ್ಲಿಲ್ಲದ ಒಂದು ಜೀವ ತುಂಬಿದಂತಾಗಿದೆ. ಈ ರೀತಿ ವಚನ ಕಾರ್ಯಕ್ರಮ ವಿನೂತವಾದಂತಹ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದಕ್ಕಾಗಿ ನಾನು ವಚನ ಮಂದಾರ ವೇದಿಕೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಂಥ ಕಾರ್ಯಕ್ರಮ ನಿರಂತರವಾಗಿ ಮುಂದುವರಲಿ ಅಂತ ಹಾರೈಸಿ ಕೊಟ್ಟ ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇನ್ಯಾರಾದ್ರೂ ಮಾತಾಡ್ತೀರಾ? ಯಾರಾದ್ರೂ ಮಾತಾಡೋರಿದ್ರೆ ಕ್ಯಾನ್ ಓಪನ್. ಮುಂದೆ ಶರಣ ಸಮರ್ಪಣೆಗೆ ಹೋಗ್ತಾ ಇದ್ದೀವಿ. ಮಾತಾಡ್ರಿ ಯಾರು? ಹಾ ಸಾರಿ, ಹೇಳ್ರಿ ಅಕ್ಕ. ರೈಟ್. ಎಲ್ಲರಿಗೂ ಶರಣಾರ್ಥಿಗಳು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗದ ವಿದ್ಯಾರ್ಥಿಗಳಾಗಿರತಕ್ಕಂತಹ ಕುಮಾರಿ ತನುಜಾ, ಕುಮಾರಿ ಬಸಮ್ಮ ಎಂ ಕುಮಾರ್, ವಿನಯ ಪ್ರಸಾದ್ ಇವರ ಒಂದು ಸುಮಧುರ ವಚನ ಸಂಗೀತಕ್ಕೆ ಅಭಿನಂದನೆಗಳು. ಈ ವಿನೂತನ ಪ್ರಯತ್ನ ಒಂದು ಆಶಾದಾಯಕ ಮತ್ತು ಅದಕ್ಕೆ ಒಂದು ಹೊಸ ಪ್ರಯೋಗವನ್ನು ನಮ್ಮ ವೇದಿಕೆ ಮಾಡಿಕೊಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದಕ್ಕೆ ಒಂದು ಕಾರಣಕರ್ತರಾಗಿರತಕ್ಕಂತಹ ನಮ್ಮ ಗುರುಗಳಾಗಿರತಕ್ಕಂತಹ ಡಾಕ್ಟರ್ ವೀರೇಶ್ ಬಡಿಗೇರ್ ಸರ್ ಅವರಿಗೂ ಸಹಿತ ನನ್ನ ವಂದನೆಗಳನ್ನು ತಿಳಿಸುತ್ತಾ, ವಚನಗಳು ಮುಖ್ಯವಾಗಿ ಒಂದು ನೈತಿಕತೆಯ ಮೂಲಕ ಸಂಗೀತದ ಒಂದು ಸುಮಧುರತೆಯನ್ನು ಅವು ಕಟ್ಟಿಕೊಡ್ತವ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಮುಖ್ಯವಾಗಿ ಮನದ ಕಲ್ಮಶವನ್ನು ತೊಳೆಯಲು, ನಮ್ಮ ಮನೋವೇದನೆಗೆ ಸಮಾಧಾನ ಕೊಡಲು ನಮಗೆ ಸಂಗೀತ ಬೇಕೇ ಬೇಕು. ಹಾಗಾಗಿ ಒಂದು ಸಂಗೀತ ಅನ್ನೋದೇನಿದೆಯಲ್ಲ, ಇದು ಸಹಜವಾಗಿಯೇ ಒಂದು ನಿಸರ್ಗದತ್ತವಾಗಿ ಒಲಿದು ಬರತಕ್ಕಂಥ ವಿದ್ಯೆ. ಆದರೆ ಅದನ್ನು ನಾವು ಸಾಧನೆಗೆ ಸಿದ್ಧಪಡಿಸಿಕೊಳ್ಳಬೇಕು ಅನ್ನತಕ್ಕಂಥ ಅಂಶವನ್ನು ಸ್ಪಷ್ಟಪಡಿಸ್ತೇನೆ. ಹೆಚ್ಚಾಗಿ ವಚನಗಳನ್ನು ಸ್ವರವಚನಗಳಿಂದ ಕರೆಯತಕ್ಕಂಥ ಒಂದು ವಾಡಿಕೆ ಇದೆ ಮತ್ತು ಸ್ವರಪದ ಎಂಬ ಪದವು ಸಹಿತ ಬಳಕೆಯಲ್ಲಿದೆ ಅನ್ನೋದು ನೋಡ್ಬೋದು. ಈ ಕುರಿತು ಡಾಕ್ಟರ್ ಎಲ್ ಬಸವರಾಜ್ ಅವರ ಶಿವದಾಸ್ ಗೀತಾಂಜಲಿಯ ಪುಸ್ತಕವನ್ನು ಕಾಣ್ಬೋದು ಅಂತ. ಹೀಗಾಗಿ ಇಂತಹ ಒಂದು ಸಂಗೀತದ ಈ ಯಾತ್ರೆ, ವಚನದ ಯಾತ್ರೆ ಬಹಳ ಒಂದು ಸುಗಮವಾಗಿ ಮೂಡಿ ಬರಲಿ ಅಂತ ಆಶಿಸ್ತಾ, ಮತ್ತು ಅದಕ್ಕಿಂತ ಮಿಗಿಲಾಗಿ 5 ಎಪಿಸೋಡ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ ಸಾಧ್ಯತೆ ಇದೆ ಅನ್ನತಕ್ಕಂಥ ಡಾಕ್ಟರ್ ವಿಜಯ್ ಕುಮಾರ್ ಕಮ್ಮಾರ್ ಅವರ ಮನದಾಳದ ಮಾತುಗಳಿಗೆ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಶಲ್ವಡಿ ಮಠ ಅವರ ಒಂದು ಗಿರಿಯಲ್ಲದೆ ಎಂಬ ಈ ವಚನದ ಒಂದು ಸುದೀರ್ಘ ವಿಶ್ಲೇಷಣೆ ಬಹಳ ಮೌಲಿಕವಾಗಿತ್ತು. ಪ್ರಕೃತಿ ಮತ್ತು ಪರಿಸರವನ್ನು ಅಕ್ಕನ ವಚನದಲ್ಲಿ ಕಂಡು ಬರತಕ್ಕಂಥ ಒಂದು ಸತ್ಯಾಸತ್ಯತೆಯನ್ನು ಮತ್ತು ತಾತ್ವಿಕ ಮತ್ತು ಲೌಕಿಕವಾಗಿ ಅವರು ಕಂಡುಕೊಂಡಿರತಕ್ಕಂಥ ಅಂಶವನ್ನು ಬಹಳ ವಿಹಂಗಮವಾಗಿ ಅವರು ಕಟ್ಟಿಕೊಟ್ರು ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗೆ ಶಿವಪ್ರಕಾಶ್ ಅವರು ಹೇಳಿದ್ರು, ಇದು ಬೆಡಗಿನ ವಚನ ಅಲ್ಲ, ಇದು ಒಂದು ಲೌಕಿಕ ವಚನ ಅಂತಂದು. ಅದು ಅಧ್ಯಾತ್ಮದ ಮೂಲಕ ಅವರು ತೆಗೆದುಕೊಂಡು ಹೋದ್ರು ಅನ್ನೋತಕ್ಕಂಥ ಅಂಶ ಮನದಟ್ಟು ಮಾಡಿಕೊಡ್ತಾ, ಹಮೀದಾ ಬೇಗಂ ಅವರು ಹೇಳಿರ್ತಕ್ಕಂಥ ಒಂದು ಅರಗಿನ ಪುತ್ಥಳಿಗೆ ವಚನ ಏನಿದೆಯಲ್ಲ, ಒಂದು ಲಿಂಗಾಂಗ ಸಾಮರಸ್ಯದ ಮೂಲಕ ಭಕ್ತಿಯ ಅನ್ನು ಹೇಗೆ ನೋಡಲು ಸಾಧ್ಯ ಅನ್ನೋತಕ್ಕಂಥ ಮಾತನ್ನು ಸಹಿತ ಅವರು ಸ್ಪಷ್ಟಪಡಿಸಿದ್ರು. ಅದಕ್ಕೂ ಮಿಗಿಲಾಗಿ ಬೆಡಗಿನ ಒಂದು ಮೌಲಿಕತೆಯನ್ನು, ಅನುಭವದ ನುಡಿಗಳನ್ನು ಅವರು ನಿಮ್ಮ ಮುಂದೆ ಹಂಚಿಕೊಂಡ್ರು ಅಂತಂದಾಗ, ಬೆಡಗು ಅಂತಂದಾಗ ಸುಂದರ, ಲಾಲಿತ್ಯ, ಸುಮಧುರ ಅನ್ನತಕ್ಕಂಥ ಅಂಶಗಳು ಸಹಿತ ಅಲ್ಲಿದ್ದಾವ. ಹೀಗಾಗಿ ಅದರ ಬಗ್ಗೆ ನಾವು ಬೆಡಗ ಕುರಿತಾಗಿ ಬಹಳಷ್ಟು ಒಂದು ಚರ್ಚೆ ಮಾಡಿವಿ. ಇಲ್ಲಿ ಆ ಚರ್ಚೆ ಅನಾವಶ್ಯಕ ಅನ್ನತಕ್ಕಂಥ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೆ. ಅಂಬಿಗರ ಚೌಡಯ್ಯನ ವಚನ ಆರಿಕೆ ಬಿತ್ತಿದ ಗಿಡುವಿನ ಹೂವ ಕೊಯ್ದು, ಇದು ಬಹಳ ಒಂದು ಸುಂದರವಾದ ವಚನ. ಹಾಡು ಬಹಳ ಚಂದ ಹಾಡಿದ್ರ ಆ ಹುಡುಗ ಅಂತಂದು, ಆ ವಿದ್ಯಾರ್ಥಿ ಬಹಳ ಚಂದ ಹಾಡಿದ. ಆದ್ರೆ ಒಂದು ಕೇಳುವ ಒಂದು ಏನೇ ನಮ್ಗೆ ಒಂದು ತಾಂತ್ರಿಕ ತೊಂದರೆ ಆಯ್ತು ಅನ್ನೋದು ಬಿಟ್ರೆ, ಬಹಳ ಒಂದು ವಿದ್ಯಾರ್ಥಿ ಬಹಳ ಒಂದು ಸುಂದರವಾಗಿ ತಮ್ಮ ಒಂದು ಸಂಗೀತದ ಒಂದು ಪಯಣ ಮಾಡಿಕೊಟ್ರು. ವಚನದಲ್ಲಿ ಇರತಕ್ಕಂತಹ ಒಂದು ಮಹತ್ವವನ್ನು ಅವರು ಕಟ್ಟಿಕೊಟ್ರು ಅಂತಂದು. ಇಲ್ಲಿ ಸರ್ ಅವರು ಹೇಳಿರ್ತಕ್ಕಂಥ ಒಂದು ವಿಶೇಷತೆಯನ್ನು ನಾನು ಮನಗಂಡೆ. ಆದ್ರೆ ಒಂದು ಲೌಕಿಕ ಮತ್ತು ಆಧ್ಯಾತ್ಮಿಕದ ಪೂಜೆಯ ಮಹತ್ವವನ್ನು ಅವರು ಹೇಳ್ತಾ, ಒಂದು ಸಮೂಹದ ಜನರಿಗೆ ಬೇಕಾಗಿರತಕ್ಕಂಥ ಒಂದು ಸ್ಥಾವರ ಪೂಜೆಯ ಒಂದು ಅಂಶವನ್ನು ಅವರು ಮನದಟ್ಟು ಮಾಡಿಕೊಟ್ರು. ಹಾಗೆ ನಾವು
ಸ್ಥಾವರ ಪೂಜೆಗೆ ಬೇಕು ಒಂದು ನಿರಾಕರಣೆ, ಅಲ್ಲಿ ಸ್ಥಾವರ ಬಗ್ಗೆ ಇರತಕ್ಕಂತಹ ಅಂದ ಅಭಿಮಾನವನ್ನು ಸಹಿತ ನಾವು ಅನೇಕ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೇವೆ. ಆದ್ದರಿಂದ ಈ ಲಿಂಗ ಪೂಜೆ ಅನ್ನುವುದೇನಿದೆಯಲ್ಲ, ಮಾನಸಿಕ ಒಂದು ಸ್ಥಿತ್ಯಂತರವನ್ನು ಅದು ಹೋಗಲಾಡಿಸುತ್ತದೆ ಅನ್ನೋತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ, ಇಂತಹ ಒಂದು ವಿನೂತನ ಕಾರ್ಯಕ್ರಮಗಳಿಂದ ವಚನ ಸಂಸ್ಕೃತಿಯನ್ನು ಬಿಂಬಿಸುವುದರ ಜೊತೆಗೆ ಶರಣರ ಒಂದು ಮೌಲ್ಯಗಳನ್ನು ಪಸರಿಸುವುದು ಸಹಿತ ನಮ್ಮ ವಚನ ಮಂದಾರ ವೇದಿಕೆಯ ಉದ್ದೇಶವೂ ಆಗಿದೆ. ಸಂಗೀತದಲ್ಲಿ ಮನ ಧ್ಯಾನಸ್ಥವಾಗಿ ಏಕಾಗ್ರತೆಗೆ ಅದು ಶಕ್ತಿಯನ್ನು ಕೊಡುತ್ತದೆ. ನಾವು ಸಹಿತ ಏಕಾಗ್ರತೆಯಿಂದ ಈ ಸಂಗೀತವನ್ನು ಕೇಳುವಂತಹ ಮನಸ್ಥಿತಿ ನಮ್ಮೆಲ್ಲರದ ಆಗ್ಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಅಕ್ಕ ಅವ್ರೆ. ಮತ್ತೆ ಯಾರು ಮಾತಾಡ್ತೀರಾ? ಓಕೆ, ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಶರಣು ಸಮರ್ಪಣೆಯನ್ನ ಮಾಡೋಣ. ಈ ಕಾರ್ಯಕ್ರಮದಲ್ಲಿ ಎಲ್ಲರನ್ನೂ ಸ್ವಾಗತಿಸಿದಂತ ಶ್ರೀಮತಿ ಅನುಪಮ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ಬೇಕಿತ್ತು ಡಾಕ್ಟರ್ ಡಿ ವಿ ಪರಮೇಶ್ವರಮೂರ್ತಿ ಅವರು. ಕಾರಣಾಂತರಗಳಿಂದ ಬರಲಿಲ್ಲ, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಡಾಕ್ಟರ್ ವೀರೇಶ್ ಬಿಡ್ಗೇರ್ ಅವರು ಕಾರಣಾಂತರದಿಂದ ತಮ್ಮ ಊರಲ್ಲಿ ಇರೋದ್ರಿಂದ ನೆಟ್ವರ್ಕ್ ಸಿಗೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು, ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ. ಈ ಇಡೀ ಕಾರ್ಯಕ್ರಮದ ರೂಪುರೇಷೆಯನ್ನ ತಯಾರು ಮಾಡಿದಂಥವರು ಡಾಕ್ಟರ್ ವೀರೇಶ್ ಬಿಡ್ಗೇರು, ಮುಖ್ಯಸ್ಥರು ಸಂಗೀತ ಮತ್ತು ನೃತ್ಯ ವಿಭಾಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ. ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ನಮಗೆ ವಚನ ಸಾಹಿತ್ಯದಲ್ಲಿ ಅಥವಾ ಯಾವುದೇ ಸಾಹಿತ್ಯದಲ್ಲಿ ಅಥವಾ ಜನಪದದಲ್ಲಿ ಏನೇ ನಮಗೆ ಡೌಟ್ಸ್ ಬಂದಾಗ ನಾನು ಮೊದಲೇ ಅಪ್ರೋಚ್ ಮಾಡೋದು ಡಾಕ್ಟರ್ ವೀರೇಶ್ ಬಿಡ್ಗೇರ್ ಅವ್ರನ್ನ. ಅಂತ ಅದ್ಭುತವಾದಂತ ಒಂದು ಪ್ರತಿಭೆ ನಮ್ಮ ಜೊತೆ ಇದ್ದಾರೆ ಅನ್ನೋದೇ ನಮಗೆ ಒಂದು ಹೆಮ್ಮೆ. ಇನ್ನ ವಚನ ಗಾಯನಕ್ಕೆ ಬರೋದಾದ್ರೆ 3 ವಿದ್ಯಾರ್ಥಿಗಳು ಅತ್ಯಂತ ಸುಲಭವಾಗಿ ಗಾಯನವನ್ನ ಪ್ರಸ್ತುತ ಮಾಡಿದ್ರು. ಪ್ರಪ್ರಥಮವಾಗಿ ಭೂಪ್ರಾಗದಲ್ಲಿ ಪ್ರಸ್ತುತಪಡಿಸಿದಂತ ಗಿರಿಯಲ್ಲದೆ ಮೊರಡಿಯಲ್ಲಾಡುವುದೇ ನವಿಲು ಅಂತಕ್ಕಂಥ ಮಾತನ್ನ ಇಲ್ಲಿ ಅವರ ಭೂಪ್ರಾಗವನ್ನ ಉಪಯೋಗಿಸುವ ಅದರ ಒಂದು ಸ್ಪೆಷಾಲಿಟಿಯನ್ನ ನಾನು ಇಲ್ಲಿ ಹೇಳ್ತೇನೆ. ಅದಕ್ಕೆ ನಾನು ಅವ್ರಿಗೆ ಕೇಳಿದ್ದು, ಯಾಕೆ ಈ ರಾಗವನ್ನ ಭೂಪರಾಗವನ್ನ ಹಿಂದೂಸ್ತಾನಿ ಸಂಗೀತದಲ್ಲಿ ಯಾಕೆ ಅಷ್ಟು ಇಚ್ಛೆ ಪಡ್ತಾರೆ ಅನ್ನೋದಕ್ಕೆ. ಭೂಪರಾಗದಲ್ಲಿ ಮಧ್ಯಮ ಸ್ವರ ವರ್ಜಿತ. ಇಲ್ಲಿ ನಾನು ನಿಮ್ಗೆ ಒಂದು ಪ್ರಸಂಗವನ್ನ ಇಲ್ಲಿ ಹೇಳಬೇಕು. ಯಾಕಂದ್ರೆ ನಾನು ಸ್ವರ ಸಾಮ್ರಾಟ್ ಕುಮಾರ್ ಗಂಧರ್ವರ ಬಗ್ಗೆ ಒಂದು ಲೇಖನವನ್ನ ಬರೆದು ಕೊಟ್ಟಾಗ ಆ ಲೇಖನದಲ್ಲಿ ಈ ಭೂಪ್ರಾಗದ ಬಗ್ಗೆ ವಿವರಣೆಯನ್ನ ನೀಡಿದ್ದೆ. ಮುಂಬೈನಲ್ಲಿ ಅವರು ಒಂದು ಚೀಸನ್ನ ಹೇಳ್ಬೇಕಾದ್ರೆ, ಇದನ್ನ ಹೇಳ್ಬೇಕಾದ್ರೆ, ಉತ್ತುಂಗ ಲಯದಲ್ಲಿದ್ದಾಗ ಆ ಹಾಡನ್ನ ಇದ್ದಕ್ಕಿದ್ದಂಗೆ ಮಧ್ಯಮದಲ್ಲಿ ಬಂದು ನಿಲ್ಲಿಸ್ಬಿಡ್ತಾರೆ. ಆ ಇಡೀ ಸಭೆಯಲ್ಲಿ ಬಹಳಷ್ಟು ವಿರೋಧ ವ್ಯಕ್ತಪಡ. ಯಾಕಂದ್ರೆ ಭೂಪ್ರಾಗದಲ್ಲಿ ಮಧ್ಯಮ ಲಯ ವರ್ಜಿತ, ಅದನ್ನ ಯೂಸ್ ಮಾಡಂಗಿಲ್ಲ ಅಂತ. ಆದ್ರೆ ಕುಮಾರ್ ಗಂಧರ್ವರು ಅದನ್ನ ಬೇಕು ಅಂತಲೇ ಮಧ್ಯಮ ಸ್ವರದಲ್ಲಿ ತಂದ ನಿಲ್ಲಿಸ್ತಾರೆ. ಅದಕ್ಕೆ ಕೇಳಿದ್ದಕ್ಕೆ ಅವ್ರು ಹೇಳ್ತಾರೆ, ಇದು ನನ್ನ ಪ್ರಯೋಗ. ಯಾಕಂದ್ರೆ ಸಂಗೀತದಲ್ಲಿ ಯಾರು ಏನೇ ಮಾಡ್ಬೋದು ಅನ್ನೋದಕ್ಕೆ ಬಂಡಾಯ ಸಂಗೀತಗಾರರು ಅಂತಾನೆ ಕುಮಾರ್ ಗಂಧರ್ವರಿಗೆ ಹೆಸರಿತ್ತು. ಇದನ್ನ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ, ವಿದ್ಯಾರ್ಥಿಗಳಿಗೆ ಇವೆಲ್ಲ ನಿಮ್ಗೆ ತಿಳಿದಿರ್ಬೇಕು ಅಂತ. ಅದ್ಭುತವಾದಂತ ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯಕರಾದ ಕುಮಾರ್ ಗಂಧರ್ವರು ಭೂಪ್ರಾಗವನ್ನು ಮಧ್ಯಮದಲ್ಲಿ ಯಾಕೆ ನಿಲ್ಲಿಸ್ತಾರೆ ಅಂದ್ರೆ, ಇದು ನನ್ನ ರಾಗ, ನಾನು ಇದಕ್ಕೆ ಏನ್ ಬೇಕಾದ್ರೂ ಪ್ರಯೋಗವನ್ನು ಮಾಡ್ಬೋದು, ನಾನು ಇದಕ್ಕೆ ಚೌತಿ ಭೂಪ್ ಅಂತ ಹೆಸರಿಡ್ತೀನಿ ಅಂತಕ್ಕಂಥ ಮಾತನ್ನ ಆ ಇಡೀ ಸಭೆಯಲ್ಲಿ ಹೇಳ್ತಾರೆ. ಅಂದ್ರೆ ಯಾವುದೇ ರಾಗ ಆಗ್ಲಿ ಇಂತಿಷ್ಟೇ ಚೌಕಟ್ಟನ್ನು ಇಟ್ಕೊಂಡು ನಾವು ಏನು ಹೊರಡ್ತೀವಲ್ಲ, ಅದು ಯಾವುದೂನು ಹಾಡುಗಾರರಿಗೆ ಅಥವಾ ಗಾಯಕರಿಗೆ, ಹಿಂದೂಸ್ತಾನಿ ಸಂಗೀತವನ್ನ ಆರಾಧಿಸುವಂತವ್ರಿಗೆ ಇದರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂತಕ್ಕಂಥ ಚಿಂತನೆ ಬಂದಾಗ ಮಾಡ್ಬೋದು. 24 ರಾಗಗಳನ್ನ ಕುಮಾರ್ ಗಂಧರ್ವರು ಹುಟ್ಟಾಕ್ತಾರೆ. ಅಂದ್ರೆ ಎಷ್ಟು ಅದ್ಭುತವಾದಂತ ಒಂದು ಸಂಗೀತ ಪ್ರತಿಭೆ ಇತ್ತು ಅವರಲ್ಲಿ ಅಂತಕ್ಕಂಥದ್ದನ್ನ ನಾನಿಲ್ಲಿ ಒತ್ತಿ ಹೇಳ್ತೀನಿ. ಭೂಪ್ರಾಗದಲ್ಲಿ ಅದ್ಭುತವಾಗಿ ಗಿರಿಯಲಲ್ಲದೆ ಹಾಡನ್ನ ಪ್ರಸ್ತುತ ಮಾಡಿದಂಥ ಕುಮಾರಿ ತನುಜಾ KS ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ
ಇನ್ನ ಕುಮಾರಿ ಬಸಮ್ಮ ಬಹಳ ಸುಂದರವಾಗಿ ಪ್ರಸ್ತುತವನ್ನ ಮಾಡಿದ್ರು. ಈ ಗುಜರಿ ತೋಡಿ ಅಂತಕ್ಕಂಥದ್ದು ಉತ್ಪತ್ತಿಯಾದ ಪ್ರದೇಶ ಅಂದ್ರೆ ಗುರ್ಜರ್ ಪ್ರದೇಶ, ಗುಜರಾತಿನ ನಾರ್ತ್ ಆಮೇಲೆ ರಾಜಸ್ಥಾನ ಸೌತ್, ಅದು ಮೇವಾಡ್ ಪ್ರದೇಶ ಅಂತೀವಿ. ಅಲ್ಲಿ ಗುರ್ಜರ್ ಜಾತಿಯವರ ಜನಪದ ಸಂಗೀತ ಬಹಳ ಅದ್ಭುತವಾದಂತ ಒಂದು ಆ ಲೋಕ ಅದು. ನಾವು ಒಂದು 6 ಜನ ಸುಮಾರು 1998 ಅನ್ಸುತ್ತೆ 2 ತಿಂಗಳ ಕಾಲ ಆ ಮೇವಾಡ್ ಪ್ರದೇಶದಲ್ಲಿ ಈ ಜನಪದ ಸಂಸ್ಕೃತಿ, ಜನಪದ ಸಂಗೀತ ಇದನ್ನ ಅಧ್ಯಯನ ಮಾಡಕ್ ಹೋದಾಗ ಆ ಗುರ್ಜರ ಸಂಸ್ಕೃತಿ, ಆ ಇಡೀ ಗುರ್ಜರ ಸಂಸ್ಕೃತಿಯನ್ನ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಪ್ರತಿದಿನ ಯಾವ್ದಾದ್ರು ಒಂದು ಹಳ್ಳಿನಲ್ಲಿ ಇಂತಹ ಸಂಗೀತ ಕಚೇರಿಗಳು ಆಯೋಜನೆ ಆಗ್ತಿದ್ವು. ಅವುಗಳನ್ನ ನಾವೆಲ್ಲ ಕಣ್ಣಾರೆ ಕಂಡಿದೀವಿ ಅಂತ. ಗುರ್ಜರಿ ತೋಡಿಯಿಂದ ಅಂದ್ರೆ ಗುರ್ಜರ ಸಮುದಾಯದ ಬಂದಂತಹ ಗುರ್ಜರಿ ತೋಡಿ, ಹಾಗೆ ಹಲವಾರು ತೋಡಿ ರಾಗಗಳಿದಾವೆ. ಸಿಖ್ ಸಮುದಾಯದಲ್ಲಿದ್ದಾವೆ, ಮಾರ್ವಾಡಿ ಸಮುದಾಯದಲ್ಲಿದ್ದಾವೆ. ಹಾಗೆ ಇದು ಅಪರೂಪದಂತಹ ಒಂದು ವಚನ ರಾಗ ಗುರ್ಜರಿ ತೋಡಿ. ನಾನು ಆಗ್ಲೇ ಹೇಳ್ದಂಗೆ ಇದು ಕರ್ನಾಟಕ ಸಂಗೀತದಲ್ಲಿ ಇದಕ್ಕೆ ಶೇಖರ ಚಂದ್ರಿಕಾ ಅಂತಕ್ಕಂಥ ಹೆಸರನ್ನು ಕರ್ನಾಟಕ ಸಂಗೀತದಲ್ಲಿ, ಅಂದ್ರೆ ಉತ್ತರಾದಿ ದಕ್ಷಿಣಾದಿ ಅಂತ 2 ಇರುತ್ತೆ. ಅದರಲ್ಲಿ ಕರ್ನಾಟಕ ಸಂಗೀತದಲ್ಲಿ ಇದಕ್ಕೆ ಶೇಖರ ಚಂದ್ರಿಕಾ ಅಂತ ಹೆಸರು. ನಾನು ವಿದ್ಯಾರ್ಥಿಗಳಿಗೆ ಯಾಕೆ ಹೇಳೋದು ಅಂತಂದ್ರೆ, ನಮ್ಮ ಗುರುಗಳಾದ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಆವಾಗ ನಮ್ದು ಬಡ್ದು ಕಲ್ಸೋರು. ಈಗ ಬಡ್ದು ಕಲ್ಸಕ್ಕಾಗಲ್ಲ, ಅಟ್ಲೀಸ್ಟ್ ತಮಗೆ ಹೇಳಬೇಕು ಅಂತಕ್ಕಂಥ ಒಂದು ವಿಚಾರ ನನ್ನಲ್ಲಿ ಬಂತು. ಕುಮಾರಿ ಬಸಮ್ಮ ಅವರು ಬಹಳ ಅರಗಿನ ಪುತ್ಥಳಿಯ ನುರಿಕೊಂಡಡೆ, ಬಹಳ ಅದ್ಭುತವಾದಂತ ಎಕ್ಸಿಕ್ಯೂಷನ್. ನಾನು ಅದಕ್ಕೆ ಆರೋಹಣ ಅವರೋಹಣ ಅದರಲ್ಲಿ ಹಾಡ್ಬೇಕಾದ್ರೆ 2 ಪ್ಲೇಸಲ್ಲಿ ತಪ್ಪು ಮಾಡಿದ್ದಕ್ಕೇನೆ ಇನ್ನೊಂದ್ಸರಿ ಅವ್ರಿಗೆ ಹೇಳ್ತಿದ್ರು. ಅಷ್ಟರಲ್ಲಿ ಚೇತರಿಸ್ಕೊಂಡು ಕರೆಕ್ಟ್ ಆಗಿ ಶಿ ಹ್ಯಾಸ್ ಎಕ್ಸಿಕ್ಯೂಟೆಡ್. ಇನ್ನ 3ನೇದಾಗಿ ಜೈ ವಿನಯ್ ಪ್ರಕಾಶ್, ನೋ ಡೌಟ್ ಹಿ ಈಸ್ ಒನ್ ಆಫ್ ದಿ ಬೆಸ್ಟ್ ಸಿಂಗರ್. ನಟ ಭೈರವ್ ರಾಂಗ್, ಇದರಲ್ಲಿ ನಾವು ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ. ಕರ್ನಾಟಕ ಸಂಗೀತದಲ್ಲಿ ಕೂಡ ನಟ ಭೈರವಿ ರಾಗ ಇದೆ, ಬಹಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ. ಇದು ಭಕ್ತಿ ರಸದ ಶರಣಾಗತಿಯ ರಾಗ. ಇದು ಅಂದ್ರೆ ನಾನು ನಿನ್ಗೆ ಶರಣ ಹೋಗ್ತೀನಿ ಅಂತ ಎಲ್ಲ ವಚನಗಳು ನಮ್ಮ ಅಕ್ಕಮಹಾದೇವಿ ವಚನಗಳಲ್ಲಿ ಕಂಡು ಬರ್ತವೆ. ಅಕ್ಕಮಹಾದೇವಿಯ ವಚನಗಳನ್ನ ಮ್ಯಾಕ್ಸಿಮಮ್ ನಟಭೈರವನಲ್ಲಿ ಸಂಯೋಜನೆ ಮಾಡಿದಂಥವ್ರು ಬಸವರಾಜ ರಾಜಗುರು ಅವರು, ಆಮೇಲೆ ಸಿದ್ದರಾಮ್ ಜಂಬಲ್ದಿನಿ ಅವರು. ಅವರ ಅಕ್ಕಮಹಾದೇವಿಯರ ವಚನಗಳನ್ನ ನೀವು ಕೇಳ್ತಾ ಹೋದ್ರೆ ಅದರಲ್ಲಿ 60% ಎಲ್ಲ ಅವರು ರಾಗವನ್ನ ಯೂಸ್ ಮಾಡಿದ್ದು ನಟಭೈರವಿ ರಾಗವ. ತಿಗಡಿ ಸರ್ ಹೇಳಿ ಸರ್. ತಿಗಡಿ ಸರ್ ಕ್ಷಮಿಸಿ, ಒಂದು ವಿನಂತಿ ಏನು ಅಂದ್ರೆ 3 ವಚನಗಳನ್ನ ತುಂಬಾ ಚೆನ್ನಾಗಿ ಗಾಯನ ಮಾಡಿದ್ದಾರೆ, ಸೂಕ್ತ ರಾಗಗಳನ್ನು ಆಯ್ದುಕೊಂಡಿದ್ದಾರೆ, ಅದನ್ನ ವಿಶ್ಲೇಷಣೆ ಮಾಡಿದ್ದೀರಿ. ನನ್ನ ಒಂದು ಕೋರಿಕೆ ಆ ಯುವ ಪ್ರತಿಭೆಗಳಿಗೆ ರಾಗಕ್ಕೆ ಆ ವಚನವನ್ನ ಬಗ್ಗಿಸುವಾಗ ಅರ್ಥ ಕೆಡದಂತೆ ಬಗ್ಗಿಸ್ಬೇಕು ಅಂತ, ಇದು ನನ್ನ ವಿನಂತಿ. ಯಾಕಂದ್ರೆ ಅಲ್ಲಿ ಉರಿ ಅನ್ನೋದನ್ನ ನುರಿ ಅಂದ್ರು. ನುರಿ ಅಂದ್ರೆ ಏನರ್ಥ ಆಗುತ್ತೆ? ಅದಕ್ಕೆ ನಾನು ಚಾಟ್ ಬಾಕ್ಸ್ನಲ್ಲಿ ಅದನ್ನೆಲ್ಲ ಹಾಕ್ತಾ ಇದ್ದೆ. ಯಾಕಂದ್ರೆ ನನ್ನ ಮನಸ್ಸಿಗೆ ಬಹಳಷ್ಟು ನೋವಾಗಿ ಬಿಡ್ತದೆ. ಏನು ಅಂತಂದ್ರೆ ವಚನಗಳನ್ನ ಈ ರೀತಿ ಅದರ ಅಪಾರ್ಥ ಆಗಿಬಿಡ್ತದಲ್ಲ ಅಂತ ಈ ನೋವಿನಿಂದ ಹಾಕಿರ್ತೇನೆ ವಿನ ಅದರಲ್ಲಿ ಯಾವುದೋ ಬೇರೆ ಏನು ಇರುವುದಿಲ್ಲ ನನ್ನ ಈ ಕಾಮೆಂಟ್ನಲ್ಲಿ. ಅದಕ್ಕಾಗಿ ವಚನದ ಭಾವ ಮತ್ತು ಅದನ್ನು ಎಲ್ಲಿ ನಿಲ್ಲಿಸಬೇಕು, ಎಲ್ಲಿ ಒಡಿಬೇಕು ಅನ್ನೋದು ಕೂಡ ಅಷ್ಟೇ ತುಂಬಾ ಮಹತ್ವ. ಅದನ್ನ ಅರ್ಥೈಸ್ಕೊಳ್ಬೇಕು. ಜೊತೆಗೆ ಉದಕ ಬಾಯಾರಿ ಅವ್ರಿಗೆ ಯಾವ ಟೆಕ್ಸ್ಟ್ ಕೊಟ್ಟಿದ್ರೋ ಗೊತ್ತಿಲ್ಲ, ಅದು ಪೂರ್ತಿ ತಪ್ಪಾಗಿ ಹಾಡಿದ್ರು. ಉದಕ ಬಾಯಾರಿ ಬಳಲುತ್ತಿದೆ ಅನ್ನೋದನ್ನ, ಬಾಯಾರುತ್ತಿದೆ ಅಂತ. ಅದಕ್ಕೆ ಈ ಸೂಕ್ಷ್ಮತೆಗಳನ್ನ ವಚನಕಾರರು ಹೇಳುವಾಗ ಅರಿತುಕೊಳ್ಬೇಕಂತ ನಾನು ಅವರಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಅವ್ರು ಯಾರು ತಪ್ಪು ಭಾವಿಸಬಾರ್ದು. ಯಾಕಂದ್ರೆ ಬಹಳ ಪ್ರತಿಭೆಗಳಿದ್ದಾವೆ, ಓದ್ತಾ ಇದ್ದಾರೆ. ಅವರು ಯಾವುದೇ ವಚನ ಆಗಲಿ, ಯಾವುದೇ ದಾಸರ ಪದ ಆಗಲಿ, ಯಾವುದೇ ಆ ಸಾಹಿತ್ಯ ಏನಿದೆಯಲ್ಲ ಬಹಳ ಮುಖ್ಯ ಇರ್ತದ. ಆ ಸಾಹಿತ್ಯವನ್ನ ಸಂಗೀತಕ್ಕೆ ಬಗ್ಗಿಸಿಕೊಳ್ಳುವಾಗ, ಅದಕ್ಕೆ ಬೇಂದ್ರೆ ಅವರು ಹೇಳ್ತಿದ್ರು, ಸಂಗೀತ ಕಟ್ಟಿ ಹಾಡಿದಾಗನ
ಅದೊಂದು ಗೀತೆ, ಆ ಗೀತೆ ನೆನಪಿಗೆ ಬರ್ತಾ ಇಲ್ಲ. ನಾದಬೇಕು ಬೆಕ್ಕಿನ ನಾದಬೇಕು ನಾದಾನ್ನ ನಾದಬೇಕು ಅನ್ನೋರು, ನಾದಬೇಕು ನಾದಬೇಕು ನಾದಾನ್ನ ನಾದಬೇಕು ಅಂತ ಹೇಳೋರು. ಅದಕ್ಕೆ ಆಕೆ ಇನ್ನ ಬೆಳೆಯುತ್ತಿರುವ ಪ್ರತಿಭೆ ನಾವು ಒಂದು ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ರು ಇಡುವಾಗ ಎದ್ದು ಬಂದು ಬೇಂದ್ರೆ ಆ ಕಟ್ಟಿಯ ಕಿವಿ ಹಿಂಡಿ, ಯವ್ವ ನೀನ್ ನನ್ ಕೊಲ್ತೀಯೋ ತಾಯಿ, ನೀನು ಬೇಂದ್ರೆ ಮಾಸ್ತರ್ನೆಲ್ಲ ಅಂಬಿಕಾ ತೈಲದತ್ತನ ಕೊಲ್ತಿ ಹಂಗ ಅನ್ಬೇಡ, ಕಾಮಿ ಬೆಕ್ಕಿನ ಹಂಗ ಅಂತ ಒಂದು ಅದ್ ಬರ್ತದಲ್ಲಿ, ಕಾಮಿ ಬೆಕ್ಕಿನ ಹಂಗ ಅಂತ ಬರ್ತದ. ಹಾಗೆ ಕಾಮಿ ಅನ್ನೋದನ್ನ ಬೇರೆ ಅರ್ಥದಲ್ಲಿ ಅರ್ಥ ಆಗುವ ಹಾಗೆ ಹಾಡಿಬಿಟ್ಟಿದ್ಲು ಪಾಪ. ಅದಕ್ಕೆ ಕವಿಯನ್ನ ಬದುಕಿಸೋದು, ಕವಿಯನ್ನ ಕೊಲ್ಲೋದು ಸಂಗೀತಗಾರರ ಮೇಲೆ ಇದೆ. ಅದಕ್ಕೆ ಅವ್ರ ಹಾಡುಗಳನ್ನ ಚಲನಚಿತ್ರ ಗೀತೆಗಳಿಗೆ ಪುಟ್ಟಣ್ಣ ಕನಗಾಲ ಬಂದ್ರು ಕೂಡ ನಾವು ಸಾಕ್ಷಿಯಾಗಿದ್ದೀವಿ. ಏನು ಅಂತಂದ್ರೆ, ಕರಪಂಜರ ನೀವು ಈ ಗೀತೆಯನ್ನ ಬಳಸಿಕೊಂಡ್ರೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಬಳಸಿಕೊಳ್ಳೋಕೆ ನಾನು ಅನುಮತಿ ಕೊಡ್ತೇನೆ. ಒನ್ ಕಂಡೀಷನ್, ಅದನ್ನ ನೀವು ಹಾಡಿಸಿ ನನ್ನ ಮುಂದೆ ಕೇಳಿಸಿ ನಾನು ಎಸ್ ಅಂದ್ರೆ ಅದು ಅಪ್ರೂವ್ ಆಗ್ತದೆ, ಇಲ್ಲ ಅಂದ್ರೆ ನಾನು ಕೊಡೋದಿಲ್ಲ ಅಂತ ಹೇಳಿದ್ರು. ಪುಟ್ಟಣ್ಣ ಕನಗಾಲ್ ಹಾಗೇ ಮಾಡಿದ್ರು, ಕೇಳಿಸಿದ್ರು, ಬಹಳಷ್ಟು ತೃಪ್ತಿ ಆನಂದ ಪಟ್ರು. ಹಾಗೆ ನಾವು ಈ ಘಟನೆ ನನ್ನ ನೆನಪಾಗ್ತದೆ, ಯಾಕಂದ್ರೆ ನಮ್ಮಲ್ಲಿ ವಚನಕಾರರು ಇಲ್ಲ. ಅದಕ್ಕಾಗಿ ನಾವು ಯಾವುದೇ ಸಾಹಿತ್ಯವನ್ನ ಕೃತಿಯನ್ನ ನಾವು ಈಗ ಹೇಳುವಾಗ ಇದನ್ನು ಮರಾಠಿಯಲ್ಲಿ ಬಹಳಷ್ಟು ಚಾಚು ತಪ್ಪದೆ ಪಾಲಿಸ್ತಾರೆ. ಇದನ್ನ ಅಭಂಗಗಳನ್ನು ಹಾಡುವಾಗ ನಿಜವಾಗಿ ಕೂಡ ನಮ್ಮ ವಚನಗಳಲ್ಲಿ ಕೂಡ ಈ ರೀತಿ ಪಾಲಿಸ್ಬೇಕು ಅನ್ನುವ ಒಂದು ಸೂಚನೆಯನ್ನ ಆ ಯುವ ಪ್ರತಿಭೆಗಳಿಗೆ ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಅದನ್ನ ಅವರಿಗೆ ಸ್ವರ ಸಂಯೋಜನೆ ಮಾಡುವವರು ಕೂಡ ಇದನ್ನ ಒಂದಿಷ್ಟು ತಿಳಿ ಹೇಳಬೇಕು. ಅಂದಾಗ ಮಾತ್ರ ಅಲ್ಲಿ ಬಳಲುತ್ತಿದೆ ಅಂದ್ರೆ ಏನರ್ಥ. ಅದಕ್ಕಾಗಿ ನಾವು ಒಂದಿಷ್ಟು ಯೋಚನೆ ಮಾಡಿ ಅದನ್ನ ಹಾಡ್ರಿ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ನಾನು ಮಧ್ಯದಲ್ಲಿ ಬಂದೆ, ತಪ್ಪಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿ. ಏನಿಲ್ಲ ಗುರುಗಳೇ, ಇದು ವಚನಗಳನ್ನ ನಾನೇ ಅವ್ರಿಗೆ ಬರ್ದು ಕಳಿಸಿದ್ದೆ. ಇದು ಅರಗಿನ ಪುತ್ಥಳಿಯ ನುರಿ, ಅದನ್ನ ಆ ವಚನ ಸಾಹಿತ್ಯದಲ್ಲಿ ಹಾಗೆ ಇದೆ, ಸಂಪುಟದಲ್ಲಿನೂ ಹಾಗೆ ಇದೆ. ಹಾಡ್ಬೇಕಾದ್ರೆ ಆ ವರ್ಡ್ನ ಸ್ಪ್ಲಿಟ್ ಮಾಡಿ ಹಾಡಿದಾಗ ಹಾಗಾಗುತ್ತೆ. ಇರ್ಲಿ, ಮುಂದಿನ ಕಾರ್ಯಕ್ರಮದಲ್ಲಿ ನೋಡೋಣ. ಇನ್ನೊಂದು ತಾವು ಬೇಂದ್ರೆ ಅವರ ವಚನ ಅದು ಹಾಡನ್ನ ನೆನಪಿಸಿದ್ರಿ. ಜಿ.ಕೆ. ವೆಂಕಟೇಶ್ ಅವರು 8 ದಿವಸ ಅವ್ರ ಮನೇಲಿ ಕೂತ್ಕೊಂಡು ಅಲ್ಲೇನೆ ರಾಗ ಸಂಯೋಜನೆ ಮಾಡಿ ಅವ್ರು ಹಾಡಿದ್ಮೇಲೆ ನಾವು ಅಪ್ಪಣೆ ಕೊಟ್ಟಿದ್ದು. ಇದು ಸ್ವತಃ ಜಿ.ಕೆ. ವೆಂಕಟೇಶ್ ಅವರು ಆ ಚಿತ್ರ ಬಿಡುಗಡೆ ಆಗುವ ಟೈಮ್ನಲ್ಲಿ ಹೇಳಿದ್ದು. ಥ್ಯಾಂಕ್ ಯು ಗುರುಗಳೇ, ಧನ್ಯವಾದಗಳು. ಓಕೆ, ವಿನಯ್ ಪ್ರಸಾದ್ ಅವರ ಹಾಡಂತೂ ಅದ್ಭುತವಾಗಿತ್ತು. ನಟಭೈರವ, ನಾನು ಆಗ್ಲೇ ಹೇಳಿದಾಗೆ ನಟಭೈರವ ಅಂತ ಕರ್ನಾಟಕ, ಅದಕ್ಕೂ ಇದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಇದು ಭಕ್ತಿ ರಸದ ಶರಣಾಗತಿಯ ರಾಗ, ಅಕ್ಕಮಹಾದೇವಿ ವಚನಗಳಲ್ಲಿ ಸಾಕಷ್ಟು ಬರ್ತದೆ ಅಂತಕ್ಕಂಥದ್ದು. ಈ ನಟಭೈರವ ರಾಗ ಸಂಗೀತ ಸಾಮ್ರಾಟ ಆದಂತ ದೇವಧರ್ BR ಅವರಿಗೆ ಬಹಳ ತಿಳಿಸಂತ ರಾಗ. ಅವರ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಇದನ್ನ ಕಲಿಸಂತ ರಾಗ. ನಾನು ವಿದ್ಯಾರ್ಥಿಗಳು ಇದನ್ನ ಅರ್ಥಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. BR ದೇವಧರ್ ಅವರು ಬಹಳಷ್ಟು ಸಂಗೀತ ಮಹಾನ್ ಪಂಡಿತರನ್ನ ಬೆಳೆಸಿದಂಥವ್ರು. ಅಂಥ ರಾಗವನ್ನ ಆಯ್ಕೊಂಡು ನಮ್ಮ ಎದುರಿಗೆ ಪ್ರಸ್ತುತಪಡಿಸಿದಂತ ಕುಮಾರ್ ಜೈ ವಿನಯ್ ಪ್ರಸಾದ್ ಅವರಿಗೆ ಧನ್ಯವಾದಗಳಂತ ಹೇಳ್ತಾ, ಇನ್ನ ಸಂವಾದದಲ್ಲಿ ಪಾಲ್ಗೊಂಡ ಶಿವಪ್ರಕಾಶ್ ಅವರು, ಮೋಹನ್ ಭಂಡಾರಿ ಅವರು, ನೀಲಾಂಬಿಕೆ ಅವರು, ಸತೀಶ್ ಇಟ್ಗಿ ಅವರು, ಬಸಮ್ಮ ಅವರು, ಅವ್ರಿಗೆಲ್ಲ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರವೂ ಕೂಡ ಇದೇ ಕಾರ್ಯಕ್ರಮವನ್ನ ನಾವು ಮುಂದೆ ಹೊರಿಸ್ತೀವಿ. ಇನ್ನ 3 ಜನ ವಿದ್ಯಾರ್ಥಿಗಳು ತಮ್ಮ ವಚನ ಗಾಯನವನ್ನು ಮಾಡಿದ್ದಾರೆ. ಹಾಗೆಯೇ ಆ ವಚನಗಳನ್ನ ವಿಶ್ಲೇಷಣೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯವರು ಮಾಡಲಿದ್ದಾರೆ. ಮುಂದಿನ ವಾರ ದಿನಾಂಕ 25/7/2026 ಹೀಗೆ ನಾವೆಲ್ಲರೂ ಸೇರ್ತಾ ಒಂದು ವಿಭಿನ್ನ ಕಾರ್ಯಕ್ರಮವನ್ನ ಮುಂದುವರಿಸೋಣ ಅಂತ ಹೇಳ್ತಾ, ವಚನ ಸಾಹಿತ್ಯದ ತೇರನ್ನು ನಾವು ಹೀಗೆ ಮುಂದುವರಿಸುವ ಒಂದು ಜವಾಬ್ದಾರಿಯನ್ನ ನಮ್ಮ ಹೆಗಲ ಮೇಲೆ ಹೊತ್ತುಕೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಿದೀವಿ. ಮುಂದಿನ ವಾರ ಎಲ್ಲರೂ ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.